भूतं
संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। यथाग्नेर्दाहिका शक्ति रामकृष्णे स्थिता हि या सर्वविद्यास्वरूपां तां शारदां प्रणमाम्यहम्। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओं त्रैलोक्यसम्पदालेख्य समुल्लेखनवित्तये सच्चिदानन्दरूपाय शिवाय ब्रह्मणे नमः। ब्रह्मेति व्यपदेशस्य विषयं यं प्रचक्षते वेदान्तिनो जगन्मूलं तं नमामि परं शिवं। यस्योर्मि बुद्बुदाभासः षष्ठ्रिंशतत्वसञ्चयः निर्मलं शिवनामानं तं वन्दे चिन्महोदधिं। यद्भासा भासते विश्वं यत्सुखेनानुमोदते नमस्तस्मै गुणातीत विभवाय परात्मने। सदाशिवमुखाशेष तत्त्वोन्मेषविधायिने निष्कलङ्कस्वभावाय नमः शान्ताय शम्भवे। स्वेच्छाविग्रहयुक्ताय स्वेच्छावर्तनवर्तिने स्वेच्छाकृतत्रिलोकाय नमः साम्बाय शम्भवे। यत्र विश्राम्यतीशत्वं स्वाभाविकमनुत्तमं नमस्तस्मै महेशाय महादेवाय शूलिने। यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भो प्रणमामि परां शिवां। यया महेश्वरः शम्भुर्नामरूपादिसंयुतः तस्यै मायास्वरूपायै नमः परमशक्तये। शिवाध्यादिसमुत्पन्ना शान्त्यतीतपदोत्तरा मातरं तां समस्तानां वन्दे शिवकरीं शिवाम्। इच्छाज्ञानादिरूपेण या शम्भोर्विश्वभाविनी वन्दे तां परमानन्दप्रबोधलहरीं शिवाम्। अमृतार्थं प्रपन्नानां या सुविद्याप्रदायिनी अहर्निशमहं वन्दे तामीशानमनोरमाम्। ದಯವಿಟ್ಟು ಅನುಸರಿಸಿ. ನಮೋ ನಮಸ್ತೆ ಶಿವಭಕ್ತಪಕ್ಷ ನಮೋ ನಮಸ್ತೆ ಸುಜನಾಲಿರಕ್ಷಾ ನಮೋ ನಮಸ್ತೆ ಪರವಾದಿರೂಕ್ಷ ನಮೋ ನಮಸ್ತೆ ವಿಜಿತಾಖಿಲಾಕ್ಷ ನಮೋ ನಮೋ ಮೋಕ್ಷ ವಿಚಾರದಕ್ಷ ನಮೋ ನಮೋ ವೇದ ವಿಧಾನ ಶಿಕ್ಷಾ ನಮೋ ನಮಃ ಪಾಪಕೃತಾಂ ವಿಪಕ್ಷ ನಮೋ ನಮೋ ರೇವಣಕಲ್ಪವೃಕ್ಷ ಭದ್ರಾಂಕುರಾಯ ಭಜತಾಮ ಭಯಂಕರಾಯ ಮೋಹಾಂಧಕಾರ ರವಯೇ ಕವಯೇ ಮೋಹಾಂಧಕಾರ ರವಯೇ ಕವಯೇ ಮನೂನಾಂ ಕೈವಲ್ಯಕಲ್ಪತರವೇ ಗುರುವೇ ಗುರುಣಾಂ ಶ್ರೀರೇಣುಕಾಯ ಗಣಪಾಯ ನಮೋಸ್ತು ತುಭ್ಯಂ. ನ ಸೇವೆ ರಮೇಶಂ ನ ಸೇವೆ ಪ್ರಜೇಶಂ ನ ಸೇವೆ ಸುರೇಶಂ ನ ಸೇವೆ ಗಣೇಶಂ. ಮಹೇಶಪ್ರಭಾವಂ ಮಹಾಚಾರ್ಯದೇವಂ ಮಹೋಬದ್ಧದೇಹಂ ಭವಂತಂ ಭಜೇಹಂ. ಸಂಸಾರಾಮಯ ಸದ್ವೈದ್ಯ ಜ್ಞಾನಸಾಗರವರ್ಧನ ಸರ್ವಜ್ಞ ಸಕಲಾಧಾರ
ಸರ್ವಾಭೀಷ್ಟಫಲಪ್ರದಾ ಕೇನಚಿತ್ ಕಾರಣೇನಾಹಂ ಶಿವವಾಕ್ಯಾನುಸಾರತಃ ಗುರೋತ್ವದಂತಿಕಂ ಪ್ರಾಪ್ತಃ ಪ್ರಸೀದ ಕರುಣಾನಿಧೇ. ಇದು ಶ್ರೀ ಶಂಕರಾಚಾರ್ಯರು ಶ್ರೀ ಜಗದ್ಗುರು ರೇಣುಕಾಚಾರ್ಯರನ್ನು ಕುರಿತು ರಚಿಸಿದಂಥ ಸ್ತೋತ್ರ. ಅಗಸ್ತ್ಯ ಮಹಾಮಹಿಮರ ಶಾಲಿಯಾದ ಅಗಸ್ತ್ಯ ಮಹರ್ಷಿಗಳನ್ನೇ ನಿಮಿತ್ತ ಮಾಡಿಕೊಂಡು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಸದ್ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಇದು ವೀರಶೈವ ಧರ್ಮ ಗ್ರಂಥ. ವೀರಶೈವರಲ್ಲದವರಿಗೆ ಇದು ಹೇಗೆ ಉಪಯೋಗ ಆಗುತ್ತಂದರೆ, ತತ್ವ ಎಲ್ಲ ಒಂದೇ. ಎಲ್ಲ ಶಾಸ್ತ್ರ ಗ್ರಂಥಗಳು ಇಡೀ ಜಗತ್ತಿನಲ್ಲಿ ಏನೆಲ್ಲ ಅವತಾರ ಪುರುಷರು, ಸಾಧು ಸಂತರು, ಮಹಾತ್ಮರು, ಶರಣರು, ದಾಸರು ಎಲ್ಲ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ತತ್ವ ಎಲ್ಲ ಕಡೆ ಒಂದೇ ಇರತಕ್ಕಂಥದ್ದು. ಆದ್ದರಿಂದ ಆ ದೃಷ್ಟಿಯಿಂದ ತಿಳ್ಕೋಬೇಕು. ಯಾರು ವೀರಶೈವರಾದರೂ ಇದರ ಆಚಾರ ಸಹಿತ ಆಚಾರ ವಿಚಾರಗಳನ್ನು ಏನು ಹೇಳ್ತಾರೆ, ಜೊತೆಗೆ ತತ್ವ ಎರಡನ್ನೂ ತಿಳಿದುಕೊಳ್ಬೇಕು. ಇದು ಈ ಗ್ರಂಥದ ಈ ರೀತಿ ಉಪಯೋಗ. ನಾವು ಇದುವರೆಗೆ ಈ ಲಿಂಗಧಾರಣ ಸ್ಥಳದಲ್ಲಿ ಈ ಕೊರೋನಾ ಕೋವಿಡ್-19 ಮುಂಚೆ ಏನು ಮಾಡಿದ್ವಿ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ನೋಡಿದ್ವಿ. ಇವತ್ತಿನಿಂದ ವಿವರವಾಗಿ ಈ ಶ್ಲೋಕಗಳ ಮೂಲಕ ಮತ್ತೆ ಅದರ ವಿವರಣೆ ಸಹಿತ ನಾವು ತಿಳ್ಕೊತ ಹೋಗ್ತಿದ್ವಿ. ಲಿಂಗಧಾರಣ ಸ್ಥಳದಲ್ಲಿ ಸ್ವಲ್ಪ ಇಂದಿನ ಒಂದು ಕೆಲವು ಶ್ಲೋಕಗಳನ್ನು ನೋಡೋಣ. ಸ್ಫಾಟಿಕಂ ಶೈಲಜಂ ವಾಪಿ ಚಂದ್ರಕಾಂತಮಯಂ ತು ವಾ ಬಾಣಂ ವಾ ಸೂರ್ಯಕಾಂತಂ ವಾ ಲಿಂಗಮೇಕಂ ಸಮಾಹರೇತ್. ಈ ಲಿಂಗವನ್ನು ಯಾವ ವಸ್ತುಗಳಿಂದ ತಯಾರು ಮಾಡ್ತಾರೆ ಅಂತೇಳಿ 5 ರೀತಿಯ ವಸ್ತುಗಳನ್ನು ಕೊಟ್ಟಿದ್ದಾರೆ. ಸ್ಫಟಿಕದ ಲಿಂಗ ನೋಡಿರ್ಬೋದು ನೀವು. ಸ್ಫಟಿಕ ಮಣಿ ಜಪ ಎಲ್ಲ ಮಾಲೆ ಇರುತ್ತೆ, ಸ್ಫಟಿಕದ ಲಿಂಗಗಳು ಇರ್ತವೆ. ಶ್ರೀಶೈಲ ಪರ್ವತ ಶಿಲೆ ಅಥವಾ ಒಂದು ಕಲ್ಲಿನ ಲಿಂಗಗಳು ಮಾಡ್ತಾರಲ್ಲ, ಶ್ರೀಶೈಲ ಪರ್ವತದ ಶಿಲೆ ಶ್ರೇಷ್ಠ. ಅದೇ ಥರ ಬೇರೆ ಕಡೆ ಎಲ್ಲ ಕಡೆ ಅದನ್ನೇ ಮಾಡಲ್ಲ. ಬೇರೆ ಕಡೆ ದೇವಸ್ಥಾನಗಳೆಲ್ಲ ಶಿಲಾ ಲಿಂಗಗಳಿದ್ದಾವಲ್ಲ, ಅದೆಲ್ಲ ಕಲ್ಲಿನ ಲಿಂಗ ಅದು. ನಂತರ ಚಂದ್ರಕಾಂತ ಶಿಲೆ ಅಂತ ಇದು ಇರ್ಬೋದು, ಶಾಸ್ತ್ರದಲ್ಲಿ ಬಂದಿರಂದರೆ ಎಲ್ಲಾದರೂ ಇರುತ್ತೆ ಈ ಜಗತ್ತಿನಲ್ಲಿ, ಆದರೆ ಎಲ್ಲರಿಗೂ ಸಿಗೋಲ್ಲ, ಅತಿ ವಿರಳ. ಈ ಚಂದ್ರಕಾಂತ ಶಿಲೆಯ ವಿಶೇಷತೆ ಏನಂದರೆ, ಚಂದ್ರನ ಬೆಳಕಿನಲ್ಲಿಟ್ಟಾಗ ಅದು ನೀರನ್ನು ಸ್ರವಿಸ್ತದಂತೆ. ಆ ಚಂದ್ರನ ಕಿರಣಗಳಿಗೆ ಅದು ಸೋಕಿ ನೀರನ್ನು ಸ್ರವಿಸ್ತದೆ ಅಂಥೇಳಿ. ನಂತರ ಸೂರ್ಯಕಾಂತ ಶಿಲೆ, ಅದರಿಂದನೂ ಶಿವಲಿಂಗವನ್ನು ಮಾಡ್ತಾರೆ. ಸೂರ್ಯಕಾಂತ ಶಿಲೆ ಇದು ಸಹಿತ ವಿಶೇಷವಾದ್ದು, ಇದು ಸಿಗೋ ಸಹಿತ ಅತಿ ವಿರಳ. ಇದು ಸೂರ್ಯನ ಬೆಳಕಿನಲ್ಲಿಟ್ಟಾಗ ಬೆಂಕಿಯನ್ನು ಅದು ಸ್ರವಿಸ್ತದಂತೆ, ಬೆಂಕಿಯನ್ನು ಉಗುಳುತ್ತದಂತೆ ಈ ಸೂರ್ಯಕಾಂತ ಶಿಲೆ. ಮತ್ತು ನರ್ಮದಾ ಬಾಣಲಿಂಗ, ಈ ಓಂಕಾರೇಶ್ವರ ಅಂತ ಮಧ್ಯಪ್ರದೇಶದಲ್ಲಿದೆ, ನರ್ಮದಾ ನದಿ ಅಂತಿದೆ ಅಲ್ಲಿ ಜ್ಯೋತಿರ್ಲಿಂಗ. ಆ ನದಿಯಲ್ಲಿ ಸಿಕ್ಕಂಥ ಒಂದು ಈ ಕೆಂಪು ಕಲ್ಲುಗಳು, ಅದು ನೀರಿನ ಪ್ರವಾಹಕ್ಕೆ ಬಿದ್ದು ತಿರುಗಿ ಬಾಣದ ರೂಪ. ಈ ಶಿವಲಿಂಗದಲ್ಲಿ ಮೇಲೆ ಒಂದು ಇರುತ್ತಲ್ಲ ತುದಿ, ಅದಕ್ಕೆ ಬಾಣ ಅಂತ ಕರೀತಾರೆ. ಅದು ಆ ಥರ ಕಲ್ಲುಗಳು ಸಿಗ್ತವೆ, ಅದು ಶಿವಲಿಂಗ, ಬಾಣೇಶ್ವರ ಶಿವ ಅಂತ ಕರೀತಾರೆ. ಅದನ್ನೆಲ್ಲ ಕಡೆ ನಾವಿಲ್ಲಿ ಪೂಜೆ ಮಾಡಿದ್ರೆ ಶ್ರೀರಾಮಕೃಷ್ಣ ಪೂಜೆಯನ್ನು ಆ ಬಾಣೇಶ್ವರ ಶಿವನಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ ಶ್ರೀರಾಮಕೃಷ್ಣರಿಗೆ. ಈ ಥರ 5 ರೀತಿಯ. ಈ ಮತ್ತು ಇಷ್ಟಲಿಂಗದಲ್ಲಿ ಮಾಡ್ತಾರಲ್ಲ ಅದು ಶಿಲಾಲಿಂಗನೇ, ಚಿಕ್ಕದು ಬಳಪದ ಕಲ ಅಂತ, ಅದು ಶಿವ ಅದ್ರ ಮೇಲೆ ಕಂತೆ ಅಂತ ಇಡ್ತಾರೆ, ಆದ್ದರಿಂದ ಅದು ಆ ಥರ ಕಪ್ಪಾಗಿ ಕಾಣುತ್ತದೆ ಅಷ್ಟೇ. ಒಳಗಡೆ ಚಿಕ್ಕದು ಶಿವಲಿಂಗದ ರೂಪದಲ್ಲಿ ಒಂದು ಚಿಕ್ಕದಾದ ಒಂದು ಕಲ್ಲಿನ ಶಿವಲಿಂಗ ಇರುತ್ತೆ, ಪೀಠ ಅಂತ ಕರೀತಾರೆ ಅದಕ್ಕೆ. ಈ ಥರ 5 ವಸ್ತುಗಳಿಂದ ಶಿವಲಿಂಗವನ್ನು ಮಾಡ್ತಾರೆ. ಸರ್ವಲಕ್ಷಣ ಸಂಪನ್ನೆ ತಸ್ಮಿನ್ ಲಿಂಗೇ ವಿಶೋಧಿತೆ. ಅದನ್ನು ತಯಾರು ಮಾಡ್ತಕ್ಕಂಥವ್ರು ಮಹಾತ್ಮ ಅದನ್ನೆಲ್ಲ ನೋಡಿ ಯಾವ ಥರ ಆಕಾರ ಇರಬೇಕು, ಮೇಲೆ ಬಾಣ ಎಷ್ಟು ಅಳತಿರಬೇಕು, ಇದರ ಪೀಠ ಸುತ್ತಳತೆ ಎಷ್ಟಿರಬೇಕು, ಅದ್ರ ಕೆಳಗಿನ ಪೀಠದ ಸುತ್ತಳತೆ ಎಷ್ಟಿರಬೇಕು, ಆ ಪಾಣಿವಾಟ ಇರುತ್ತಲ್ಲ ನಂದಿ ಬಟ್ಲ ಅಂತ ಅದು ಎಷ್ಟಿರಬೇಕು, ಇದೆಲ್ಲ ಒಂದು ಕ್ರಮವಾದ ಅಳತೆಗಳಿದ್ದಾವೆ. ಆ ಅಳತೆಯ ಪ್ರಕಾರ ಅದನ್ನು ನೋಡಬೇಕು. ಆ ಶಿಲೆ ಮುಕ್ಕಾಗಿರಬಾರ್ದು, ಚೆನ್ನಾಗಿರ್ಬೇಕು. ಈ ಥರ ಎಲ್ಲ ಸರ್ವಲಕ್ಷಣ ಸಂಪನ್ನವಾಗಿರ್ತಕ್ಕಂಥ ಶಿಲೆಯನ್ನು ಪರೀಕ್ಷಿಸಿ ಆ ಶಿವಲಿಂಗವನ್ನು ತಯಾರು ಮಾಡ್ತಾರೆ. ತಸ್ಮಿನ್ ಲಿಂಗೇ ವಿಶೋಧಿತೆ ಪೀಠಸ್ಥಿತೆ ಅಭಿಷಿಕ್ತೆ ಚ ಗಂಧ ಪುಷ್ಪಾದಿ ಪೂಜಿತೆ ಮಂತ್ರಪೂತೆ ಕಲಾಂ ಶೈವೀಂ ಯೋಜಯೇದ್ ವಿಧಿನಾ ಗುರುಹು. ಈ ಗುರುಗಳು ಶಿಷ್ಯನಿಗೆ ಕೊಡಬೇಕಾದ್ರೆ ಆ ಕಂತೆ ಇಟ್ಟು ಲಿಂಗವನ್ನು ಕೊಡ್ತಾರೆ. ಅದನ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ ಅದನ್ನು ಕಂತೆ ಇಡಿಸಿ ಅದನ್ನು ಪೂಜೆ ಮಾಡಿ ಶಿಷ್ಯನ ವಾಮಹಸ್ತಪೀಠ, ಎಡಗೈಯನ್ನು ನಾವೆಲ್ಲ ಅಪವಿತ್ರ ಅಂತೀವಿ, ವೀರಶೈವ ಧರ್ಮದಲ್ಲಿ ಪವಿತ್ರ ಇದು. ಎಲ್ಲ ಶೌಚಕ್ರಿಯೆಗಳಿಗೆ ಉಪಯೋಗಿಸಿದ್ರೆ ಸಹಿತ ಪೂಜೆ ಮಾಡುವಾಗ ಇದನ್ನು ಇಟ್ಟು ವಾಮಹಸ್ತಪೀಠ ಅಂತಲೇ ಕರಪೀಠ ಅಂತ ಕರೀತಾರೆ, ಇಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ವೀರಶೈವ ಧರ್ಮದಲ್ಲಿ. ಶಿಷ್ಯಸ್ಯ ಪ್ರಾಣಮಾದಾಯ ಲಿಂಗೇ ತತ್ರ ನಿದಾಪಯೇತ್. ಈ ಇಷ್ಟಲಿಂಗದಲ್ಲಿ
ಶಿಷ್ಯನ ಪ್ರಾಣ ಕಳೆ ಮತ್ತು ಚಿತ್ಕಳೆ ಎರಡನ್ನೂ ತೆಗೆದು ಸೇರಿಸ್ತಾನೆ ಗುರುಗಳು. ಅದು ಆಧ್ಯಾತ್ಮಿಕ ಶಕ್ತಿಯಿಂದ ಅವೆಲ್ಲ ಅವರಿಗೆ ಮಾತ್ರ ಗೊತ್ತಾಗ್ತವೆ. ಸಾಮಾನ್ಯ ನಾವು ಅಜ್ಞಾನಿಗಳಿಗೆ ಇವೆಲ್ಲ ಏನು ಗೊತ್ತಾಗೋದಿಲ್ಲ, ಅನುಭವಕ್ಕೆ ಬರೋಲ್ಲ. ಅದರಲ್ಲಿ ಸ್ಥಾಪನೆ ಮಾಡಿಟ್ಟಿರ್ತಾರಂತೆ ಪ್ರಾಣ ಕಳೆ. ಈ ಒಂದು ವಿವರಣೆ ಬಂತು. ಇವಾಗ ಹಿಂದೂ ಧರ್ಮದಲ್ಲಿ ನಾವು ಕಂಡು ಕಲ್ಲುಗಳಿಗೆಲ್ಲ ಕೈ ಮುಗ್ತೀವಿ. ಒಂದು ಬೀದಿಯಲ್ಲಿ ಒಂದು ಸ್ವಲ್ಪ ಕುಂಕುಮ ಇಟ್ಟು ಯಾರಾದರೂ ಒಂದು 4 ಹೂವು ಹಾಕಿದ್ರೆ ಎಲ್ಲರೂ ಕೈ ಮುಗಿದು ಅಲ್ಲಿ ಎಲ್ಲ ಹೂವು ಹಾಕ್ತೀವಿ. ಅದಕ್ಕೊಂದು ಯಾರೋ ಒಬ್ಬರು ಈ ಏನು ವಿಚಾರವಾದಿಗಳಂತ ಕರಿತೀವಿ. ಎಲ್ಲ ಏನು ಸಿಕ್ಕದ್ದೆಲ್ಲ ದೇವ್ರಂತಾರೆ, ನಿಮಗೆಲ್ಲ ಬುದ್ಧಿ ಇಲ್ಲ ಅಂತ. ಯಾಕೆ ಅದೇ ಕಲ್ಲು ಎಲ್ಲ ಕಲ್ಲನ್ನ ಯಾಕೆ ಪೂಜೆ ಮಾಡ್ಬೋದು? ಅದೇ ಥರ ಎಲ್ಲ ಕಲ್ಲನ್ನು ಪೂಜೆ ಮಾಡ್ಬೋದಲ್ಲ, ಯಾಕೆ ದೇವಸ್ಥಾನದಲ್ಲಿಟ್ಟು ಕಲ್ಲಿಗೆ ಪೂಜೆ ಮಾಡ್ತೀರಿ? ಇವಾಗ ಎಲ್ಲ ಕಲ್ಲನ್ನು ಪೂಜೆ ಮಾಡ್ತಾರೆ ಕೆಲವರೆಲ್ಲ. ಒಂದು ಮರಕ್ಕೆ ಒಂದು ಸ್ವಲ್ಪ ಒಂದು 4 ಹೂವಿನ ಹಾಕಿ ಒಂದು ಕಟ್ಟೆ ಕಟ್ಟಿಬಿಟ್ರೆ ಅಲ್ಲೇ ದೇವರು ಬಂದುಬಿಡ್ತಾನೆ. ಅದು ನಿಜವಾದ ಉನ್ನತ ಅದ್ವೈತ ಸ್ಥಿತಿಯಲ್ಲಿ ಅದು ಸತ್ಯವೂ ಹೌದು. ಪರಮಾತ್ಮನೇ ಪ್ರತಿಯೊಂದು. ಶ್ರೀರಾಮಕೃಷ್ಣರು ಎಷ್ಟೋ ಮಹಾತ್ಮರ ಜೀವನದಲ್ಲಿ ಅಣುತೃಣ ಕಾಷ್ಟದೊಳು ಅನುದಿನ ನೆಲೆಸಿಯ ಗಣಕುಲ ನಾಯಕ ರೇಣುಕೆಗೆ ರೇಣುಕಾಚಾರ್ಯರ ಒಂದು ಮಂಗಳಾರತಿ ಪದದಲ್ಲಿ ಬರುತ್ತೆ, ಅಣುತೃಣ ಕಾಷ್ಟದೊಳು ಅನುದಿನ ನೆಲೆಸಿಯ ಗಣಕುಲ ನಾಯಕ ರೇಣುಕಗೆ ಅಂತೇಳಿ. ಎಲ್ಲ ಪ್ರತಿಯೊಂದು ಕಣಕಣದಲ್ಲೂ ಪರಮಾತ್ಮ ಇದ್ದಾನೆ. ಅದು ಅದ್ವೈತ ಸ್ಥಿತಿಯಲ್ಲಿ. ಅಲ್ಲಿವರೆಗೂ ನಾವು ದ್ವೈತ ಸ್ಥಿತಿಯಲ್ಲಿರುವಾಗ ಇದು ವಸ್ತು ಭೇದ ಇರಬೇಕು. ನಾವು ಎಲ್ಲವನ್ನು ಪೂಜೆ ಮಾಡೋಕ್ಕಾಗಲ್ಲ. ದೇವಸ್ಥಾನದಲ್ಲೇ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ದೇವಸ್ಥಾನದಲ್ಲಿ ಲಿಂಗನೂ ಯಾಕೆ ಪೂಜೆ ಮಾಡಬೇಕು, ಇದನ್ನು ಯಾಕೆ ಮಾಡಬಾರ್ದು ಅಂತ ಒಬ್ಬ ಕೇಳ್ತಾನೆ. ಅದಕ್ಕೆ ಒಬ್ಬರು ಹೇಳಿದ್ರು, ಒಂದು 100 ರೂಪಾಯಿ ಕೊಡು ಅಂತ ಕೇಳಿದ್ರು. ಅವರಿಗೆ 100 ರೂಪಾಯಿ ಇಸ್ಕೊಂಡ್ರು. ತಗೋ, ಬೇರೆ ಒಂದು ಕಾಗದ ಕೊಟ್ಟಿದ್ದು 100 ರೂಪಾಯಿ ಇದು ತಗೋ ವಾಪಸ್ ಒಂದು. ಇದಲ್ಲ, ಸಾಧ್ಯನೇ ಇಲ್ಲ, ಇದೇ ಇದು ಪೇಪರ್ ಇದು ಅಂತ. ಅದು ಯಾಕೆ ಪೇಪರ್? ಇದು ಪೇಪರ್ ತಾನೇ ಅಂತ. ಇಲ್ಲ, ಪೇಪರ್ ಮೇಲೆ ಪ್ರಿಂಟ್ ಆಗಿದೆ, ಅದರ ಮೇಲೆ ಗವರ್ನರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್, RBI ಗವರ್ನರ್ ಸೈನ್ ಇದೆ. ಅದಕ್ಕೆ ಒಂದು ವ್ಯಾಲಿಡ್ ಅಂದರೆ ವ್ಯಾಲಿಡಿಟಿ, ಅದಕ್ಕೊಂದು ಅಥೆಂಟಿಸಿಟಿ, ಅದಕ್ಕೊಂದು ಸರ್ಕಾರದಿಂದ ಒಂದು ಎಲ್ಲ ಕಡೆ ಮನ್ನಣೆ ಸಿಗುತ್ತೆ ಅಂಥೇಳಿ. ಹಾಗೆಯೇ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ ದೇವಸ್ಥಾನಗಳಲ್ಲೆಲ್ಲ, ಪ್ರಾಣ ಪ್ರತಿಷ್ಠಾಪನೆ ಅಂತ. ಮಹಾತ್ಮರು ಅಲ್ಲಿ ತಮ್ಮ ಆ ಶಕ್ತಿಯಿಂದ ಭಗವಂತನ ಚೇತನಗೊಳಿಸ್ತಾರೆ ಅದರಲ್ಲಿ. ಅದಕ್ಕೆ ಅಷ್ಟು ಪೂಜಾರ್ಹವಾಗಿರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅದು ಶಕ್ತಿ ವಿಶೇಷತೆ ಇರುತ್ತೆ. ಈ ಥರ ನಾವು ಚಿಕ್ಕ ಕಲ್ಲುಗಳಲ್ಲಿ ಮಾಡ್ಬೋದು. ಯಾರು ಅದ್ವೈತ ಸ್ಥಿತಿಗೆ ಹೋದಾಗ, ನಮ್ಮಲ್ಲಿ ಭಗವಂತನ ಸಾಕ್ಷಾತ್ಕಾರ ಆದಾಗ, ಹೃದಯದಲ್ಲಿ ಸಾಕ್ಷಾತ್ಕಾರ ಆದರೆ ನಮ್ಮ ಒಳಗಡೆ ಏನಿದೆ ಎಲ್ಲ ಕಡೆ ಪ್ರಪಂಚದಲ್ಲೆಲ್ಲ ಅದೇ ಕಾಣುತ್ತೆ. ಇವಾಗ ನಾವು ಏನಾದ್ರು ತಪ್ಪುಗಳು ನೋಡಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲ ಶಾಸ್ತ್ರಗಂತ ಹೇಳ್ತೇವೆ. ನಮ್ಮೊಳಗಡೆ ಇರೋದರಿಂದಲೇ ನಾವು ತಪ್ಪುಗಳು ಕಾಣ್ತಾವೆ, ನಮಗೆ ಕಾಣೋದಿಲ್ಲ. ಶ್ರೀರಾಮಕೃಷ್ಣರಿಗೆ ವೇಶ್ಯರು ಸಹಿತ ಸಾಕ್ಷಾತ್ ಜಗಜ್ಜನನಿಯರ ಥರ ಕಾಣ್ತಿದ್ರು ಅವರಿಗೆ. ನಮಗೆ ಜಗನ್ಮಾತೆಯೆಲ್ಲ ಉಲ್ಟಾ ನೋಡ್ತೀವಿ, ಯಾಕಂದರೆ ನಮ್ಮೊಳಗಡೆ ಅದಿದೆ. ಶ್ರೀರಾಮಕೃಷ್ಣ ಫುಲ್ಲು ಒಳಗಡೆ ತುಂಬ ಪರಮಾತ್ಮನೇ ಇದ್ದ. ಪರಮಾತ್ಮ ಬಿಟ್ಟರೆ ಬೇರೆ ಏನಿದ್ದಿಲ್ಲ ಎಲ್ಲ ಕಡೆ. ಅದಕ್ಕೆ ಗಿರೀಶ್ ಚಂದ್ರ ಘೋಷ್ ನಾವು ನಿನ್ನೆ ಓದ್ತಿದ್ದೀವಲ್ಲ, ಅವನು ಮಾಡಬಾರ್ದು ಕೆಲಸನೇ ಇಲ್ಲ. ಆಧ್ಯಾತ್ಮಿಕ ಜೀವನಕ್ಕೆ ವಿರುದ್ಧವಾದ ಕಾಮಕಾಂಚನ ತ್ಯಾಗ ಅಂತ ಶ್ರೀರಾಮಕೃಷ್ಣ ಹೇಳೋರು. ಹಗಲು ರಾತ್ರಿ ಅವನು ವೇಶ್ಯರ ಸಹವಾಸದಲ್ಲಿ ಇರ್ತಿದ್ದ, ಕುಡಿತಾ ಇದ್ದ. ಅಂಥವನನ್ನು ಸಹಿತ ತಮ್ಮ ಸ್ಪರ್ಶ ಮಾತ್ರದಿಂದ ಪವಿತ್ರನಾಗಿ ಮಾಡಿಬಿಟ್ರು. ಅವರು ದೇವರನ್ನೇ ನೋಡ್ತಿದ್ರು. ಆದರೆ ಅವನಲ್ಲಿ ಕಪಟ, ವಂಚನೆ, ಸುಳ್ಳು ಹೇಳೋದು ಇಂಥವಿದ್ದಿಲ್ಲ. ತಾನು ಏನು ಮಾಡ್ತಿದ್ದ ನೇರವಾಗಿ ಒಪ್ಕೊಳ್ತಿದ್ದ. ಅದಕ್ಕೆ ಭಗವಂತ ನಮ್ಮ ಅಂತರಂಗವನ್ನು ನೋಡ್ತಾನಂತೆ. ನಾವು ಬಾಹ್ಯದಲ್ಲಿ ಏನೇ ತಪ್ಪುಗಳಿದ್ರೂ ಕ್ಷಮಿಸ್ತಾನೆ. ಹಂಗಂತೇಳಿ ತಪ್ಪುಗಳು ಉದ್ದೇಶಪೂರ್ವಕವಾಗಿ ಮಾಡಬೇಕಂತಲ್ಲ. ಒಬ್ಬ ಮನುಷ್ಯನಲ್ಲಿ ಅಂತರಂಗದಲ್ಲಿ ಇದ್ದರೆ ಮಾತ್ರ ಬಹಿರಂಗದಲ್ಲಿ ತಪ್ಪುಗಳಾಗ್ತವೆ. ಕೆಲವು ಸಲ ಅಕಸ್ಮಾತಾಗಿ ಕೆಲವು ಬಹಿರಂಗದಲ್ಲಿ ತಪ್ಪುಗಳಾಗ್ತವೆ ಉದ್ದೇಶಪೂರ್ವಕವಲ್ಲದೆ, ಅಂಥವನು ಕ್ಷಮಿಸ್ತಾನೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದವನು ಕ್ಷಮಿಸಲ್ಲ. ಅಂತರಂಗವನ್ನು ನೋಡ್ತಾನೆ. ಅಂತರಂಗದಲ್ಲಿ ನಿಷ್ಕಪಟತೆ, ಸತ್ಯ, ಪ್ರಾಮಾಣಿಕತೆ, ತಪ್ಪುಗಳು ಆಗಿರ್ಬೋದು ಅವನಿಂದ. ಅಂಥವಕ್ಕೆ ಭಗವಂತ ಮೆಚ್ಚಿಕೊಂಡು ಅಂಥವ್ರನ್ನ ಕ್ಷಮಿಸ್ತಾನಂತೆ. ಸ್ವಾಮಿ ಬ್ರಹ್ಮಾನಂದರ ಲೈಫ್ನ ಜೀವನ ಚರಿತ್ರೆಯಲ್ಲಿ ನಾವು ನೋಡಿದ್ವಿ. ಅವತ್ತು ಒಬ್ಬ ಶಿಷ್ಯ, ಅವರ ದೀಕ್ಷಾಗೆ ಹೊಂದಿರ್ತಕ್ಕಂಥ ಶಿಷ್ಯ ಅವ್ರ ಹತ್ರ ಬರ್ತಿರೋನು, ಏನೋ ಒಂದು ವ್ಯಭಿಚಾರದ ಕೆಲಸ ಮಾಡ್ತಾನೆ, ಬರೋದು ಎದ್ಕೊಂಡು ಬರೋದು ಬಿಟ್ಬಿಡ್ತಾನೆ. ಅವಾಗ ಸಡನ್ನಾಗಿ ಯಾವಾಗ ಒಂದು ಕೆಲವು ದಿವಸಗಳ ಮೇಲೆ ಸಿಕ್ಕಾಗೆ ಅವನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಬೈಯೋಕ್ಕೆ ಹೋಗಲ್ಲ. ಅವನಿಗೆ ಹೇಳ್ತಾರೆ, ನೋಡೋ ಒಂದು ದೊಡ್ಡ ಎಮ್ಮೆ ಕೋಡುಗಳು ಇರ್ತವೆ, ಅದರ ಮೇಲೆ ಸೊಳ್ಳೆಗಳು ಕುಂತ್ರೆ ಏನಾದರೂ ಅದಕ್ಕೆ ತೊಂದರೆ ಆಗುತ್ತಾ? ಹಾಗೆ ಒಬ್ಬ ಶಿಷ್ಯ ತಪ್ಪು ಮಾಡಿದ್ರೆ ಸಹಿತ ಕ್ಷಮಿಸುವಂಥ ಶಕ್ತಿ ಗುರುವಿನ ಹತ್ರ ಇರುತ್ತೆ. ನಾವು ಪಾಪ ಹತ್ತಿಯ ಬೆಟ್ಟಕ್ಕೆ ಹೋಲಿಸ್ತಾರೆ. ನಾವು ಮಾಡಿದ ಪಾಪ ಹತ್ತಿ ಬೆಟ್ಟದಷ್ಟಿದ್ರೆ ಗುರುವಿನ ಒಂದು ಆಶೀರ್ವಾದ ಹೆಂಗಂದ್ರೆ ಒಂದು ಕಿಡಿ ಇದ್ದಂಗಂತೆ. ಬೆಂಕಿಯ ಕಿಡಿ ಇಡೀ ಬೆಟ್ಟವನ್ನೇ ಸುಟ್ಬಿಡುತ್ತೆ, ಹತ್ತಿಯ ಬೆಟ್ಟವನ್ನು, ಹರಳೆ ಬೆಟ್ಟವನ್ನು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಪಾಪದ ರಾಶಿಯನ್ನು ಗುರುವಿನ ಒಂದು ಆಶೀರ್ವಾದ ಎಲ್ಲ ಸ್ವಚ್ಛಗೊಳಿಸ್ಬಿಡುತ್ತೆ ನಮ್ಮನ್ನು. ಅಷ್ಟು ಶಕ್ತಿ ಇರುತ್ತೆ. ಹಂಗಂತೇಳಿ ಉದ್ದೇಶಪೂರ್ವಕವಾಗಿ ಮಾಡಬಾರ್ದು. ಅದು ಭಗವಂತ ನಮ್ಮೊಳಗಡೆ ಕೆಟ್ಟದ್ದು ಒಳ್ಳೆಯದನ್ನು ಇಟ್ಟದ್ರಿಂದ ನಾವೆಲ್ಲ ಈ ಥರ ದುಃಖ ಪಡ್ತೀವಿ, ಮಾಡ್ತೀವಿ ಮತ್ತು ದುಃಖವನ್ನು ಅನುಭವಿಸ್ತೀವಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಜಗತ್ತಿನಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಭಗವಂತನೇ ಜಗನ್ಮಾತೆಯೇ ಇಟ್ಟಿದ್ದಾಳೆ. ನೀವೆಲ್ಲ ಆಟದ ಕಾಯಿಗಳು, ನಿಮ್ಮ ಒಳಗಡೆ ಇದ್ದು ಅದನ್ನೆಲ್ಲ ಆಟ ಮಾಡಿಸ್ತಿದ್ದಾಳೆ ಜಗನ್ಮಾತೆ ಅಂತ. ಒಂದು ಸಲ ಶ್ರೀರಾಮಕೃಷ್ಣ ಹತ್ರ ಬಲರಾಮ್ ಬಸು ಮನೆಯವರು ಯಾರೋ ಬಂದಿರ್ತಾರೆ. ಅವರು ಅಲ್ಲಿರೋ ಒಬ್ಬ ವೇಶ್ಯೆಯನ್ನು ಮಾತಾಡ್ತಿದ್ರು ಶ್ರೀರಾಮಕೃಷ್ಣರು. ಏನು ಇವ್ರಿಗೆ ಆಶ್ಚರ್ಯ ಆಯಿತು, ಏನು ಇವ್ರು ಮಹಾತ್ಮರಾಗಿ ಅಂಥವ್ರ ಹತ್ರ ಸಹಿತ ಮಾತಾಡ್ತಾರಲ್ಲ ಅಂತ. ಆಮೇಲೆ ಇದು ಗೊತ್ತಾಗ ಶ್ರೀರಾಮಕೃಷ್ಣರಿಗೆ ಗೊತ್ತಿಲ್ಲದೇನು,
ಅವ್ರು ಹೇಳ್ತಾರೆ, ನೋಡು ಜಗನ್ಮಾತೆ ನಿಮ್ಮನ್ನು ಈ ಥರ ಒಳ್ಳೆಯವರನ್ನಾಗಿಟ್ಟಿರೋದು ಅದೇ ಜಗನ್ಮಾತೆ, ಆಕೆಯನ್ನು ಕೆಟ್ಟವಳನ್ನಾಗಿ ಮಾಡಿರೋದು ಅದೇ ಜಗನ್ಮಾತೆ. ಜಗನ್ಮಾತೆ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಅದು ಅದ್ವೈತದ ಸ್ಥಿತಿಯಿಂದ. ಆದ್ದರಿಂದ ಅಹಂಕಾರ ಪಡಬೇಡಿ ಅಂಥೇಳಿ. ಶಿಷ್ಯಸ್ಯ ಪ್ರಾಣಮಾದಾಯ ಲಿಂಗೆ ತತ್ರ ನಿದಾಪಯತ್. ಆದ್ದರಿಂದ ಈ ಇಷ್ಟಲಿಂಗ ನಾ ಹೇಳಿದಲ್ಲ, ಪ್ರಾಣಕಳೆಯನ್ನು ಚಿತ್ಕಳೆಯನ್ನು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ನಮ್ಮೊಳಗಡೆ ಅದು ಪ್ರಾಣ ಸಂಬಂಧ ಏರ್ಪಡ್ತದಂತೆ. ಅಷ್ಟು ಪ್ರೀತಿ ನಮ್ಮ ಮೇಲೆ ಬೆಳಿಬೇಕು ಅಂಥೇಳಿ ಅದನ್ನು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೊಡ್ತಾರೆ. ತಲ್ಲಿಂಗಂ ತಸ್ಯತು ಪ್ರಾಣಿ ಸ್ಥಾಪಯೇದ್ ಏಕಭಾವತಃ ಏವಂ ಕೃತ್ವ ಗುರುರ್ಲಿಂಗಂ ಶಿಷ್ಯ ಹಸ್ತೆ ನಿದಾಪಯತ್. ಇವಾಗ ವೀರಶೈವರಿಗೆ ಇಷ್ಟಲಿಂಗ ಇರುತ್ತೆ, ಕೆಲವರಿಗೆಲ್ಲ ದೇವತಾ ಮೂರ್ತಿಗಳಿರ್ತಾವಲ್ಲ. ಆದರೆ ಇದು ವಿಶೇಷವಾದ ಈ ವೀರಶೈವ ಧರ್ಮದಲ್ಲಿ ದೇಹದ ಮೇಲೇ ಧಾರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಈ ಕೆಲವರೆಲ್ಲ ಈ ಸಾಲಿಗ್ರಾಮ ಶಿಲೆ ಅಂತ, ವಿಷ್ಣುವಿನ ಜೀವಂತ ಪ್ರತೀಕ. ಶಿವನಿಗೆ ಬಾಣೇಶ್ವರ ಶಿವ ಹೇಗೋ ಹಾಗೆ ವಿಷ್ಣುವಿಗೆ ಸಾಲಿಗ್ರಾಮ, ಗಂಡಕಿ ನದಿ ಅಂತ ಇದೆ, ನೇಪಾಳದಲ್ಲಿದೆ. ಅಲ್ಲಿ ಒಂದು ದೊಡ್ಡ ಕಲ್ಲುಗಳು ಇರ್ತವೆ, ಮೇಲೆ ನೋಡೋಕೆ ಕಲ್ಲು, ಅದನ್ನು ನೋಡಿದ್ರೆ ಸಾಲಿಗ್ರಾಮ ಶಿಲೆ ಇರುತ್ತೆ ಒಳಗಡೆ. ಅದನ್ನು ಪೂಜೆ ಮಾಡ್ತಾರೆ. ಅದು ಜೀವಂತ ವಿಷ್ಣು ಅಂತೇಳಿ ಅದಕ್ಕೆ ನೈವೇದ್ಯ ಮಾಡೋದು ಇದೆಲ್ಲ. ಅದನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗಿ ಪ್ರತಿನಿತ್ಯ ನೈವೇದ್ಯ ಪೂಜೆ ಇವನ್ನೆಲ್ಲ ಮಾಡಬೇಕು. ಅದು ನಿಯಮ ಇದ್ದಾವೆ, ಇಲ್ಲದ್ರೆ ಅದನ್ನ ಇಟ್ಕೊಳ್ಳೋಂಗಿಲ್ಲ. ಈ ಥರ ಎಲ್ಲ ಇದೆ. ಅದನ್ನೇ ನಿತ್ಯ ತಮ್ಮ ಹತ್ರ ಇಟ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಅದೇ ಥರ ಬೇರೆ ಧರ್ಮದವರು ನಮ್ಮ ಇಷ್ಟವಾದ ನಿಮ್ಮ ಧರ್ಮದ ಒಂದು ಯಾವುದು ಇಷ್ಟಮೂರ್ತಿ ಇರುತ್ತೋ, ಯಾವುದೋ ಒಂದು ಮಂತ್ರವನ್ನು ನಿಮ್ಮ ಗುರುಗಳಿಂದ ಪಡೆದಿರ್ತಾರೋ ಅವುಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನೇ ಧ್ಯಾನ ಮೂರ್ತಿಯಾಗಿ ನಾವು ಸ್ವೀಕಾರ. ಇಲ್ಲಿ ವೀರಶೈವರಿಗೆ ಇಷ್ಟಲಿಂಗ, ಅದರ ಬದಲು ಅದನ್ನೇ ನಾವು ಇದು ಮಾಡಬೇಕು. ಗುರುಗಳಿಂದ ಮಂತ್ರ ದೀಕ್ಷೆ, ನಿನ್ನ ಗುರು ಇಷ್ಟ, ನಿನ್ನ ಇಷ್ಟ ಅಂತೇಳಿ ಅವ್ರ ಬಾಯಿಂದ ಬಂದಿರುತ್ತೆ, ಅದನ್ನು ಮಾಡಬೇಕು. ಪ್ರಾಣವದ್ಧಾರಣೀಯಂ ತತ್ ಪ್ರಾಣಲಿಂಗಮಿದಂ ತವ ಕದಾಚಿತ್ ಕುತ್ರಚಿದ್ವಾಪಿ ನ ವಿಯೋಜಯ ದೇಹತಃ. ಇದನ್ನು ನಿನ್ನ ಪ್ರಾಣ, ನಿನ್ನ ಹೃದಯದಲ್ಲಿರ್ತಕ್ಕ ಪ್ರಾಣ ಎಷ್ಟು ನಿನಗೆ ಮುಖ್ಯವೋ, ಉಸಿರಾಟ ಬಂದ್ ಮಾಡಿ ಇರೋಕ್ಕಾಗತ್ತೆ, ಹಾಗೆ ನಿನ್ನ ದೇಹದ ಮೇಲೆ ಇದನ್ನು ಧರಿಸ್ಕೊಂಡಿರಬೇಕು. ಅಷ್ಟು ಎಚ್ಚರ ಇರಬೇಕು ನಿನಗೆ. ಆಮೇಲೆ ಎಲ್ಲೂ ಆಗಲಿ, ಯಾವುದೇ ಸಮಯದಲ್ಲಾಗಲಿ, ಯಾವುದೇ ಸ್ಥಳದಲ್ಲಾಗಲಿ ಇದು ನಿನ್ನ ದೇಹದಿಂದ ಅಗಲದಂತೆ ನೋಡ್ಕೊಳ್ಳು ಅಂತೇಳಿ ಅವ್ರಿಗೆ ಆದೇಶ ಕೊಡ್ತಾನೆ ಗುರು. ಯದಿ ಪ್ರಮಾದಾತ್ ಪತಿತೇ ಲಿಂಗೆ ದೇಹಾನ್ಮಹೀತಲೆ ಪ್ರಾಣಾನ್ ವಿಮುಂಚ ಸಹಸ ಪ್ರಾಪ್ತಯೇ ಮೋಕ್ಷ ಸಂಪದಾಂ. ಅಕಸ್ಮಾತಾಗಿ ಏನೋ ಅಜಾಗರೂಕತೆಯಿಂದ ಅಥವಾ ಗೊತ್ತಿಲ್ಲದೆ ನಿನ್ನ ದೇಹದಿಂದ ಇದು ಕಳಿಸ್ತಂದರೆ, ದೂರ ಆಯ್ತಂದರೆ ನಿನ್ನ ಪ್ರಾಣವನ್ನೇ ಬಿಡು ಅಂತ. ಪ್ರಾಣಾನ್ ವಿಮುಂಚ ಸಹಸ ಪ್ರಾಪ್ತಯೇ ಮೋಕ್ಷ. ಆ ಥರ ನಾವಾಗಿ ಬಿಡೋದಲ್ಲ, ಅಷ್ಟು ಲಿಂಗವನ್ನು ಪ್ರೀತಿಸಬೇಕು ಅಂತ ಇಲ್ಲಿ ಇದರ ಭಾವಾರ್ಥ. ಆ ಥರ ನಾವು ಜೀವ ಇಟ್ಕೊಂಡಿರಬೇಕು ಲಿಂಗದ ಮೇಲೆ, ಅಷ್ಟು ಎಚ್ಚರಿಕೆಯಿಂದ ಇರಬೇಕು. ಅಕಸ್ಮಾತ್ ಲಿಂಗ ಬಿದ್ದೋದ್ರೆ ತಾನಾಗೇ ಪ್ರಾಣ ಹೊರಟೋಗ್ಬೇಕು. ಅದಕ್ಕೆ ಉದಾಹರಣೆ, ಕೆಲವರು ಯಾರು ಅತಿಯಾದ ವಸ್ತುಗಳನ್ನು ಪ್ರೀತಿಸ್ತಾ ಇದ್ದರೆ ಅದೇನು ಕಳೆದೋಯ್ತು, ಅಥವಾ ಮಗು. ಮೈಸೂರಿನಲ್ಲಿ ರಾಮಕೃಷ್ಣಾಶ್ರಮದಲ್ಲಿದ್ದಾಗ ಒಂದು ಪೇಪರ್, ಲೋಕಲ್ ಪೇಪರ್ನಲ್ಲಿ ಬಂದಿತ್ತು. ಒಬ್ಬನೇ ಮಗ, ಗಂಡ ಹೆಂಡತಿಗೆ, ಅಲ್ಲಿ ಹಳ್ಳಿಯಲ್ಲಿ ಯಾವುದೋ ಈ ಕೆರೆಯಲ್ಲಿ ವಯಸ್ಸಿಗೆ ಬಂದ ಹುಡುಗ, ಮದುವೆ ಆಗಿದ್ದಿಲ್ಲ, ಈಜಾಡಿ ಕೆರೆಯಲ್ಲಿ ಸತ್ತೋಗ್ಬಿಟ್ಟ. ಆಮೇಲೆ ನ್ಯೂಸ್ ಬಂತು, 1-2 ದಿವಸ ಆದಮೇಲೆ ಗಂಡ ಹೆಂಡ್ತಿನೂ ಅದೇ ಕೆರೆಯಲ್ಲಿ ಮುಳುಗಿ ಸತ್ತೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ಅಂದ್ರೆ ಅವ್ರ ಮಗನ ಮೇಲೆ ಎಷ್ಟು ಪ್ರೀತಿ ಪ್ರಾಣವನ್ನು ಇಟ್ಕೊಂಡಿರ್ಬೋದು. ಆ ಥರ ಜೀವನ ಬಿಡಬೇಕಂದ್ರೆ ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅವನನ್ನು ಪ್ರೀತಿಸಿದ್ರಿಂದ ಅವರು ಇಬ್ಬರು ಆ ಥರ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು. ಇಲ್ಲದ ಸಾಧ್ಯನೇ ಇಲ್ಲ ಅದು. ಆ ಥರ ತಡೆಯೋಕ್ಕಾಗಲ್ಲ ಆ ನೋವನ್ನು, ಅದಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಥರ ಇಷ್ಟಲಿಂಗದ ಮೇಲೆ ಪ್ರಾಣವನ್ನು ಇಟ್ಕೊಂಡು ತನ್ನಷ್ಟು ತಾನೇ ಹೊರಟೋಗ್ಬಿಡುತ್ತಂತೆ. ಇನ್ನೊಂದು ಘಟನೆ ಕಲ್ಕತ್ತಾ ಪೇಪರ್ನಲ್ಲಿ ಓದಿದ್ದು. ಕಲ್ಕತ್ತಾದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಿದ್ದಾರೆ. ಆ ಯಜಮಾನ ಮನೆ ವಯಸ್ಸಾಗಿದೆ ಸ್ವಲ್ಪ, 60-65 ವರ್ಷ. ಬಟ್ಟೆ ಅಂಗಡಿ ಆಪೋಸಿಟ್ ಅಪಾರ್ಟ್ಮೆಂಟಲ್ಲಿ ದೊಡ್ಡ ಬಟ್ಟೆ ಅಂಗಡಿ ಇದೆ. ಅದು ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡ್ಬಿಡ್ತು. ಅದು ಗೊತ್ತಾಯಿತು. ಮನೆಯವ್ರ ಹುಡುಗರು ಎಲ್ಲ, ಅವ್ರ ಮಕ್ಕಳು ಹೆಂಡತಿ ಎಲ್ಲ ನೋಡಿದ್ರು. ಅವ್ರ ತಂದೆ ಹೇಳಿದ್ದಿಲ್ಲ. ಆಮೇಲೆ ಗೊತ್ತಾಯಿತು, ನೋಡಬೇಡ ಅಂತೇಳಿ ನೀನು ಮನೆಯಲ್ಲಿರುವ ಅಂತೇಳಿ. ಯಾಕಂದರೆ ಚಿಕ್ಕನ್ನಲ್ಲಿ 20 ವರ್ಷದಿಂದ ಕಷ್ಟಪಟ್ಟು ಅಂಗಡಿ ಜೀವನ ಮಾಡಿ ಅಂಗಡಿ ಬೆಳೆಸಿರೋದು ಅದು ಆ ಯಜಮಾನ. ನೋಡಿದ ತಕ್ಷಣ ಹಾರ್ಟ್ ಅಟ್ಯಾಕೇ ಸತ್ತೋಗ್ಬಿಟ್ಟ. ಇದು ಅದ್ರ ಪ್ರಾಣವನ್ನೇ ಇಟ್ಕೊಂಡಿರ್ತೀವಿ. 60-40-50 ವರ್ಷ ಕಷ್ಟಪಟ್ಟು ಪ್ರತಿಯೊಂದು ಮನಸ್ಸು ತಾಧ್ಯಾತ್ಮ ಹೊಂದ್ಬಿಟ್ಟಿರ್ತದೆ ಅದ್ರ ಜೊತೆಗೆ. ಹಾಗೇ ಇಷ್ಟಲಿಂಗದ ಮೇಲೆ ತಾಧ್ಯಾತ್ಮ ಹೊಂದಿದಾಗ ಅಕಸ್ಮಾತ್ ದೇಹದಿಂದ ಇಷ್ಟಲಿಂಗ ಕಳಿಸ್ತಂದರೆ ಅದು ದೇಹದ ಪ್ರಾಣ ತಾನಾಗೇ ಹೊರಟೋಗ್ಬೇಕು ಅಂತ. ಇದು ಆ ಥರ ಅದರ ಅರ್ಥ. ಅಂಥವ್ರಿಗೆ ಆ ಭಾವನೆಯಲ್ಲಿ ಮನಸ್ಸು ಅದರ ಮೇಲೆ ಇಟ್ಟು ಪ್ರಾಣ ಬಿಟ್ಟರೆ ಸೀದಾ ಮೋಕ್ಷನೇ ಸಿಗುತ್ತೆ. ಎಲ್ಲ ನಾವು ಮಾಡ್ತಕ್ಕಂಥ ಸಾಧನೆಯ ಫಲ ಎಲ್ಲ ಸಾಯುವ ಸಮಯದಲ್ಲಿ ನಮಗೆ ಭಗವಂತನ ಪ್ರಜ್ಞೆ ಇರಬೇಕು, ಭಗವಂತನ ನಾಮಸ್ಮರಣೆ ನಮ್ಮ ಬಾಯಲ್ಲಿ ಬರಬೇಕು. ಅದಕ್ಕೋಸ್ಕರನೇ ನಾವು ಚಿಕ್ಕಂದಿನಿಂದ ಮಾಡ್ತಕ್ಕಂಥದ್ದು. 2 ರೀತಿ ಇದೆ. ಒಂದು, ಯಾರಿಗಾಗಲೇ ಆತ್ಮಸಾಕ್ಷಾತ್ಕಾರ, ಗುರುಕೃಪೆಯಿಂದ ಸಾಧನಾ ಬಲದಿಂದ ಆತ್ಮಸಾಕ್ಷಾತ್ಕಾರ ಆಗಿದ್ರೆ ಅವ್ರ ಜೀವನ್ಮುಕ್ತ ಸ್ಥಿತಿ, ಅವ್ರ ಆನಂದವೇ ಬೇರೆ. ಅವ್ರು ಫಸ್ಟ್ ರ್ಯಾಂಕ್ ತೆಗ್ದಂಗೆ, ಏನೋ 100ಕ್ಕೆ 100ರಷ್ಟು ಮಾರ್ಕ್ಸ್ ತೆಗ್ದಂಗೆ. ಇವಾಗೆಲ್ಲ SSLC 625ಕ್ಕೆ 625 ಆ ಥರ. ಇವಾಗ ಯಾರು ಮೋಕ್ಷ ಅಂದರೆ ಜಸ್ಟ್ ಪಾಸ್ ಆಗ್ತಾರಲ್ಲ, 35% ತೆಗೆದು. ಹಾಗೆ
ಜೀವನ ಇರೋವ್ರಿಗೆ ಕಷ್ಟ ಸುಖ ಅನುಭವಿಸ್ತಿರ್ತಾರೆ, ಸಾಧನೆನೂ ಮಾಡ್ತಿರ್ತಾರೆ. ಸಾಯುವ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಮಾಡಿ ಬಿಟ್ಬಿಡ್ತಾರೆ. ಅವ್ರ ನಂತರ ಮತ್ತೆ ಪುನರ್ಜನ್ಮ ಇಲ್ಲ, ಸೀದಾ ಭಗವಂತನೇ ಸೇರಿ ಆನಂದ ಸ್ವರೂಪರಾಗ್ತಾರೆ ಅವರು. ಆ ಥರ ಅದು ಆಗಬೇಕಂದ್ರೆ ಚಿಕ್ಕಂದಲೇ ಮಾಡಿರಬೇಕು ಅಂತೇಳಿ, ಅದನ್ನು ಇದಕ್ಕೋಸ್ಕರ ನಾವು ಜಪ ಧ್ಯಾನ ಪೂಜೆ ಪ್ರಾರ್ಥನೆ ಸಾಯುವ ಸಮಯದಲ್ಲಿ ಅವು ನಮಗೆ ಬರಬೇಕು. ಅವು ಬಂದರೆ ನಾವು ಮಾಡಿದ ಪಕ್ಕ ಎಲ್ಲರೂ ಮತ್ತೆ ಹೊಸ ಜನ್ಮ ತೆಗೆದುಕೊಂಡು ಮತ್ತೆ ಸಾಧನೆ ಮಾಡಬೇಕು. ಈ ಜನ್ಮದಲ್ಲಿ ಮಾಡಿದ ಸಾಧನೆ ಅದು ವ್ಯರ್ಥ ಆಗಲ್ಲ, ಮುಂದೆ ನಮಗದು ಮತ್ತೆ ಈ ಕಡೆ ಒಲವನ್ನು ಕೊಡ್ತದಂತೆ, ಸಂಸ್ಕಾರ ರೂಪದಲ್ಲಿ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ತೆ ಎಲ್ಲ ಶಾಸ್ತ್ರಗಳು ಹೇಳ್ತವೆ. ಇತಿ ಸಂಬೋಧಿತ ಶಿಷ್ಯೋ ಗುರುಣ ಶಾಸ್ತ್ರವೇದಿನ ಧಾರಯೇ ಚಾಂಕರಂ ಲಿಂಗಂ ಶರೀರೇ ಪ್ರಾಣಯೋಗತಃ. ಹೀಗೆ ವೀರಶೈವ ಧರ್ಮದಲ್ಲಿ ಹೇಳಿದೆ, ಶ್ರೀ ಗುರುವಿನಿಂದ ಈ ರೀತಿಯಾಗಿ ಸಂಬೋಧಿಸಲ್ಪಟ್ಟ ಶಿಷ್ಯನು ಇಷ್ಟಲಿಂಗವನ್ನು ತನ್ನ ಪ್ರಾಣ ಇರುವವರೆಗೆ, ಇಷ್ಟಲಿಂಗವನ್ನು ಯಾರು ವೀರಶೈವ ಸತ್ತರೆ ಸಮಾಧಿ ಮಾಡ್ತಾರೆ, ಅವ್ರನ್ನ ಮಣ್ಣೊಳಗೆ ಉಳಿದಾಗ ಅದ್ರ ಇಷ್ಟಲಿಂಗ ಅವ್ರ ದೇಹದ ಮೇಲೇ ಇರುತ್ತೆ. ಅಲ್ಲಿ ಹಾಗೇ ಇದು ಮಾಡೋದು, ಅದನ್ನು ಇದು ಮಾಡಲ್ಲ. ಒಂದು ಸಲ ಅದನ್ನು ತೆಗೆದುಕೊಂಡ್ಮೇಲೆ ಇದು ಅಲ್ಲಿವರೆಗೂ. ಲಿಂಗಸ್ಯ ಧಾರಣಂ ಪುಣ್ಯಂ ಸರ್ವ ಪಾಪ ಪ್ರಣಾಶನಂ. ಆ ದೇಹದ ಮೇಲೆ ಧಾರಣ ಮಾಡಿದ್ರೆ ಅದು ಪುಣ್ಯಪ್ರದವಾದದ್ದು. ಆದೃತಂ ಮುನಿಭಿ ಸರ್ವೈ ಆಗಮಾರ್ಥ ವಿಶಾರದೈಹಿ. ಈ ಲಿಂಗ ಧಾರಣೆಯೇ ಸರ್ವ ಪಾಪಗಳನ್ನು ನಾಶ ಮಾಡಿ ಪುಣ್ಯ ಫಲವನ್ನಾಗಿ ಮಾಡುತ್ತೆ. ಬ್ರಾಹ್ಮಣರಲ್ಲಿ ಈ ರಜಸ್ವಲೆ ಏನು ನೀವು ಹೊರಗಾಗೋದಂತೆಲ್ಲ, ಅದಾದಾಗೆ 3 ದಿವಸ ಅವ್ರನ್ನ ಅಡುಗೆ ಮನೆಯಿಂದ ಆಚೆ ಕುಂದಿರ್ಸಿರ್ತಾರೆ, ಬಟ್ಟೆ ಎಲ್ಲ ಕೊಟ್ಟು ಮುಡಿ ಅದೇನಂತಾರೆ ಆ ಥರ ಹೊರಗಡೆ ಕುಂದಿರ್ಸಿ. ಆದರೆ ವೀರಶೈವರೆಲ್ಲ ಆ ಥರ ಪದ್ಧತಿ ಇಲ್ಲ. ಲಿಂಗ ಪೂಜೆ ಲಿಂಗ ಧಾರಣೆ ಮಾಡಿದ್ರೆ ಯಾವಾಗಲೂ ಪವಿತ್ರ. ಆದಾಗೂ ಸಹಿತ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಯಥಾ ರೀತಿ ಎಲ್ಲ ಕೆಲಸ ಮಾಡೋದು. ಯಾಕಂದರೆ ಲಿಂಗ ಧಾರಣೆಗೆ ಅಷ್ಟು ಪವಿತ್ರತೆ ಶಕ್ತಿ ಇದೆ ಅಂಥೇಳಿ. ಲಿಂಗಸ್ಯ ಧಾರಣಂ ಪುಣ್ಯಂ ಸರ್ವ ಪಾಪ ಪ್ರಣಾಶನಂ ಆದೃತಂ ಮುನಿಭಿ ಸರ್ವೈ ಆಗಮಾರ್ಥ ವಿಶಾರದೈ. ಆಗಮಗಳನ್ನು ತಿಳಿದಿರ್ತಕ್ಕಂಥ ವಿಶಾರದರು ಇವರೆಲ್ಲ ಹೇಳ್ತಾರೆ, ಮುನಿಗಳು ಇದು ಲಿಂಗಸ್ಯ ಲಿಂಗವನ್ನು ಧಾರಣೆ ಮಾಡ್ತಕ್ಕಂಥದ್ದು. ಅದೇ ಥರ ಬೇರೆಯವರಾದರೆ ಭಗವಂತನನ್ನು ನಿಮ್ಮ ಹೃದಯದಲ್ಲಿ ಸದಾ ಸ್ಮರಿಸ್ತಕ್ಕಂಥದ್ದು ಅದು ಪುಣ್ಯಪ್ರದವಾದದ್ದು. ಯಾರ ಹೃದಯದಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಭಕ್ತಿ ಇದೆ, ನೀವು ಪವಿತ್ರರು ಪುಣ್ಯವಂತರು ಅಂತ ಅದರ ಅರ್ಥ. ಲಿಂಗಧಾರಣಮಾಖ್ಯಾತಂ ದ್ವಿಧಾ ಸರ್ವಾರ್ಥ ಸಾಧಕೈ. ಲಿಂಗಧಾರಣೆಯಲ್ಲಿ 2 ರೀತಿ ಇದೆ ಅಂತೆ. ಬಾಹ್ಯಂ ಆಭ್ಯಂತರಂ ಚ ಇತಿ ಮುನಿಭಿ ಮೋಕ್ಷಕಾಂಕ್ಷಿಭಿ. ಮುನಿಗಳು ಮೋಕ್ಷ ಆಪೇಕ್ಷಿಗಳು 2 ರೀತಿಯ ಲಿಂಗಧಾರಣೆ ಇದೆ ಅಂತ ಹೇಳ್ತಾರೆ. ಅದ್ಯಾವುದು? ಚಿದ್ರೂಪಂ ಪರಮಂ ಲಿಂಗಂ ಶಾಂಕರಂ ಸರ್ವಕಾರಣಂ. ಶಿವಸ್ವರೂಪವಾದ ಚಿದ್ರೂಪ ಬೆಳಕಿನ ರೂಪ ಆಗಿರತಕ್ಕಂಥದ್ದು, ಮತ್ತು ಜ್ಞಾನ. ಚಿತ್ ಅಂದರೆ 2 ಅದೇ, ಒಂದು ಬೆಳಕು ಒಂದು ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದು. ಪರಮಂ ಪರಾತ್ಪರ ವಸ್ತು, ಅದು ದೇಹ ಮನಸ್ಸು ಈ ಪ್ರಪಂಚದಿಂದ ಅತೀತವಾದದ್ದು, ಅವ್ಯಕ್ತವಾದದ್ದು. ಲಿಂಗಂ ಶಾಂಕರಂ, ಅದು ಶಿವಸ್ವರೂಪಿಯಾದ ಸರ್ವಕಾರಣಂ, ಈ ಜಗತ್ತಿನ ಎಲ್ಲ ನಡೀತಕ್ಕಂಥ ಏನು ವ್ಯವಹಾರಗಳಿಗೆ ಅದು ಕಾರಣವು, ಎಲ್ಲ ಕಾರಣಗಳಿಗೂ ಕಾರಣವಾಗಿರ್ತಕ್ಕಂಥದ್ದು. ಯತ್ಯಸ್ಯ ಧಾರಣಂ ಚಿತ್ತೆ ತದ ಅಂತರಂ ಉದಾವೃತಂ. ಅದನ್ನು ಮನಸ್ಸಿನಲ್ಲಿ ಚಿಂತಿಸೋದೇ ಅಂತರ್ಲಿಂಗ ಧಾರಣೆ. ಇಲ್ಲಿ 2 ಥರದ ಲಿಂಗಧಾರಣೆ ಇದೆ, ಅಂತರಂಗ ಲಿಂಗಧಾರಣೆ, ಬಹಿರಂಗ ಲಿಂಗಧಾರಣೆ ಅಂತ. ಈ ಹೊರಗಡೆ ಗುರುಗಳಿಂದ ದೀಕ್ಷೆ ಪಡಿತಕ್ಕಂಥದ್ದು ಬಹಿರಂಗ ಲಿಂಗಧಾರಣೆ, ಬಾಹ್ಯ ಲಿಂಗಧಾರಣೆ. ಇವಾಗ ಅಂತರಂಗ ಲಿಂಗಧಾರಣೆ ಬಗ್ಗೆ ಹೇಳ್ತಾರೆ. ಅದು ಎಂಥದ್ದು, ಅದರ ಸ್ವರೂಪ ಏನಂದರೆ, ನಮಗಿದು ಈ ಕಂತೆ ಇಟ್ಟಿರ್ತಕ್ಕಂಥ ಲಿಂಗವನ್ನು ಕೊಡ್ತಾರೆ. ಆಮೇಲೆ ಸ್ಥಾವರ ಲಿಂಗ, ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು, ಇದು ಬಾಹ್ಯ ಲಿಂಗಗಳು. ಈ ಅಂತರಲಿಂಗದಲ್ಲಿ ಚಿದ್ರೂಪಂ, ಅದು ನಮ್ಮ ಕಣ್ಣು ಮುಚ್ಚಿದಾಗ ನಮ್ಮ ಮನಸ್ಸು ಶುದ್ಧ ಆಗಿದ್ದರೆ, ಇದೇ ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲ ಧರ್ಮದಲ್ಲಿ ಆತ್ಮ ಅಂತ ಏನು ಕರಿತೀವಲ್ಲ, ಇದನ್ನೇ ಇದರಲ್ಲಿ ನಿರ್ವಾಣ ಅಂತ ಕರೀತೀವಿ. ಬೌದ್ಧ ಧರ್ಮದಲ್ಲಿ ಇದರಲ್ಲಿ ಏನು ಜೈನ ಧರ್ಮ ಮಹಾದಿವೀರರು ಏನು ಆ ಸ್ಥಿತಿಯನ್ನು ಪಡೆದಿದ್ರಲ್ಲ, ಅದೇ ಸ್ಥಿತಿ, ಅದೇ ಆತ್ಮನ ಸ್ಥಿತಿ. ಎಲ್ಲ ಒಳಗಡೆ ಒಂದೇ ಅದು ವಸ್ತು. ಅದನ್ನೇ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ಇದನ್ನು ವೀರಶೈವ ಧರ್ಮದಲ್ಲಿ ಅಂತರ್ಲಿಂಗ ಧಾರಣೆ ಅಂತ ಕರೀತಾರೆ. ಆತ್ಮನ ಸ್ವರೂಪವನ್ನು ಚಿಂತಿಸದೆ ಇದು ಚಿದ್ರೂಪಂ ಅಂತರ್ಲಿಂಗ ಬಗ್ಗೆ ಹೇಳ್ತಾರಲ್ಲ, ಇದೆಲ್ಲ ಆತ್ಮನ ಸ್ವರೂಪವೇ ಭಗವದ್ಗೀತೆಯಲ್ಲಿ ಎಲ್ಲ ಕಡೆ ಹೇಳಿದೆ. ಚಿದ್ರೂಪಂ ಪರಮಂ ಲಿಂಗಂ ಶಾಂಕರಂ ಸರ್ವಕಾರಣಂ ಯತ್ಯಸ್ಯ ಧಾರಣಂ ಚಿತ್ತೆ ತದಾಂತರಂ ಉದಾವೃತಂ. ಇದನ್ನೇ ಮನಸ್ಸಿನಲ್ಲಿ ಚಿಂತಿಸೋದೇ, ಈ ಆತ್ಮನನ್ನು ಚಿಂತಿಸೋದೇ ಅಂತರ್ಲಿಂಗ ಧಾರಣೆ. ಇದಕ್ಕೆ ಅಂತರ್ಲಿಂಗ ಅಂತ ಕರೆದ್ರೆ ಆತ್ಮನಿಗೆ. ಬಹಿರ್ಲಿಂಗದಲ್ಲಿ ಈ ಕಂತೆ ಇಟ್ಟ ಲಿಂಗ. ಚಿದ್ರೂಪಂ ಹಿ ಪರಂ ತತ್ವಂ ಶಿವಾಕ್ಯಂ ವಿಶ್ವಕಾರಣಂ ನಿರಸ್ತ ವಿಶ್ವಕಾಲುಷ್ಯಂ ನಿಷ್ಕಲಂ ನಿರ್ವಿಕಲ್ಪಕಂ. ಇದು ಸರ್ವಕ್ಕೂ ಕಾರಣೀಭೂತವಾದ ಶಿವ ಸಂಬಂಧವಾದ ಯಾವ ಚಿದ್ರೂಪವಾದ ಅಂದರೆ ಅರಿವಿನ ಸ್ವರೂಪ ಮತ್ತು ಬೆಳಕಿನ ಸ್ವರೂಪವಾದ ಆ ಪರಮಲಿಂಗವನ್ನು ಚಿತ್ತದಲ್ಲಿ ಧರಿಸಿಕೊಳ್ಳೋದನ್ನು ಮನಸ್ಸಿನಲ್ಲಿ ನಮ್ಮ ಕಣ್ಣು ಮುಚ್ಚಿದ್ರೆ ಕಾಣ್ತಾ ಇರಬೇಕು. ಇದು ಯಾವಾಗ ಆಗುತ್ತಂದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿ ಏಕಾಗ್ರಗೊಂಡಾಗ ಅದು ನಮಗೆ ಕಾಣುತ್ತಂತೆ. ಭಕ್ತಿ ಶ್ರೀರಾಮಕೃಷ್ಣ ಹೇಳ್ತಾರೆ,
ಫೋಟೋಗ್ರಫಿ ಅವರು ಸ್ಟುಡಿಯೋಕ್ಕೆ ಹೋಗಿದ್ದರು. ಅವ್ರದ್ದೊಂದು ಸ್ಟುಡಿಯೋ ಫೋಟೋದಲ್ಲಿ ಇದೆ 3 ಥರದ ಚಿತ್ರ ಇದ್ದಾವೆ. ಇದು ಒಂದು ಚಿತ್ರ, ಇನ್ನೂ 2 ಚಿತ್ರ ಇದೆ ಅವ್ರದ್ದು. ಅದರಲ್ಲಿ ಒಂದು ಫೋಟೋ ಸ್ಟುಡಿಯೋದಲ್ಲಿ ತೆಗೆದಿದ್ದು, ಅದರಲ್ಲೂ ಹಿಂಗೆ ಸಮಾಧಿ ಹಿಂಗೆ ಕೈ ಹಿಂಗಾಗಿದೆ ಅವ್ರದ್ದು. ಅಲ್ಲಿ ನಾವು ಕೇಳ್ತಾರೆ ಇದು ಹೇಗೆ ಮೂಡುತ್ತೆ ಅಂತ. ಅದರಲ್ಲಿ ಹೇಳ್ತಾರೆ ಒಂದು ಸಿಲ್ವರ್ ನೈಟ್ರೇಟ್, ಬೆಳ್ಳಿ ದ್ರಾವಣ ಅಂತ ಅದ್ರ ಮೇಲೆ ಲೇಪನ ಮಾಡಿರ್ತಾರೆ ಫೋಟೋಗ್ರಫಿ ಫಿಲ್ಮ್ ಮೇಲೆ. ಆವಾಗ ಯಾವ ಕ್ಲಿಕ್ ಮಾಡಿದಾಗ ಅದರ ಮೇಲೆ ಪ್ರತಿಬಿಂಬ ಬೀಳುತ್ತೆ. ಅದೇ ಉದಾಹರಣೆ ಕೊಡ್ತಾರೆ. ನೋಡು, ನಮ್ಮ ಹೃದಯದಲ್ಲಿ ಆ ಭಕ್ತಿ ಅಂತಕ್ಕಂಥ ಬೆಳ್ಳಿ ದ್ರಾವಣವನ್ನು ಲೇಪನ ಮಾಡಿಕೊಂಡ್ರೆ ಆವಾಗ ಭಗವಂತನ ಪ್ರತಿಬಿಂಬ ಮೂಡುತ್ತೆ ನಮ್ಮ ಹೃದಯದಲ್ಲಿ ಅಂತ ಶ್ರೀರಾಮಕೃಷ್ಣ. ಹಾಗೆ ಆ ಚಿತ್ತಶುದ್ಧಿ ಆದಾಗ ನಮಗೇನು ಆ ಭಗವಂತನ ನಮ್ಮ ಕಣ್ಣು ಮುಚ್ಚಿದಾಗ ಕಾಣುತ್ತೆ, ಅದೇ ಅಂತರಂಗದ ಲಿಂಗ. ಅದು ಅದರ ಸ್ವರೂಪ ಚಿದ್ರೂಪಂ ಹಿ ಪರಂ ತತ್ವಂ, ಅದು ಪರಾತ್ಪರ ತತ್ವ. ಇವೆಲ್ಲ ಜಗತ್ತಿನಿಂದ ಅತೀತವಾದದ್ದು. ಶಿವಾಖ್ಯಂ, ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥದ್ದು, ಮಂಗಲಮಯವಾಗಿರ್ತಕ್ಕಂಥದ್ದು. ವಿಶ್ವಕಾರಣಂ, ವಿಶ್ವದಲ್ಲಿ ಏನು ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯ ನಡೀತಕ್ಕಂಥ ವ್ಯವಹಾರಗಳು ಎಲ್ಲ ಕಾರಣವೂ ಅದೇ ಮೂಲ ಕಾರಣ. ನಿರಸ್ತ ವಿಶ್ವಕಾಲುಷ್ಯಂ, ವಿಶ್ವದಿಂದ ಈ ಜಗತ್ತು ದುಃಖಮಯವಾದ ಜಗತ್ತು, ಸುಖ ದುಃಖಗಳಿಂದ ಕೂಡಿರ್ತಕ್ಕಂಥ ವ್ಯತ್ಯಾಸದಿಂದ ಕೂಡಿರ್ತಕ್ಕಂಥ ಜಗತ್ತು, ಅದರಿಂದ ಉತ್ಪತ್ತಿ ಆದರೂ ಅದಕ್ಕೆ ಯಾವುದೇ ಕಳಂಕ ಇಲ್ಲಂತ ಈ ಜಗತ್ತಿನಿಂದ. ನಮಗೆ ನಮ್ಮ ಮನಸ್ಸಿನಲ್ಲಿ ಸುಖ ದುಃಖ ಆದರೆ ನಾವು ದುಃಖ ಆನಂದ ಪಡೋದು, ಸಂತೋಷ ಪಡೋದು, ಸುಖ ಪಡೋದು ಇದು ಮಾಡ್ತೀವಿ. ಆದರೆ ಅದಕ್ಕೆ ಉದಾಹರಣೆ ಕೊಡಬೇಕಂದ್ರೆ, ಹಾವಿನಲ್ಲಿ ವಿಷ ಇರುತ್ತೆ, ಆದರೆ ಹಾವಿಗೇನಾಗಲ್ಲ. ಹಾಗೆ ಪರಮಾತ್ಮನಲ್ಲಿ ಈ ವಿಶ್ವ ಇದ್ದರೂ ಸಹಿತ ಪರಮಾತ್ಮನಿಗೆ ಇದರ ಏರಿಳಿತಗಳು ಆಗು ಹೋಗುಗಳು ಅದರ ಏನು ಪರಿಣಾಮ ಬೀರೋದಿಲ್ಲ. ಅದೇ ಥರ ನಾವು ಆ ಯೋಗ ಸ್ಥಿತಿಗೆ ಹೋದಾಗ, ಅಂದರೆ ಅಂತರಂಗದ ಆತ್ಮ ಜಾಗೃತಿ ಆದಾಗ, ನಮ್ಮ ಮನಸ್ಸು ಚಿತ್ತಶುದ್ಧಿಯಾಗಿ ಪರಮಾತ್ಮನಲ್ಲಿ ನೆಲೆ ನಿಂತಾಗ ನಮಗೂ ಸಹಿತ ಯಾರಾದರೂ ಬೈದರೆ ಅಥವಾ ಹೊಗಳಿದರೆ ಮನಸ್ಸು ಹೊಗಳಿದಾಗ ಹಿಗ್ಗೋದಿಲ್ಲ, ಬೈದರೂ ಕುಗ್ಗೋದಿಲ್ಲ, ನಮಗೆ ನೋವಾಗಲ್ಲ. ಆ ಸ್ಥಿತಿಯನ್ನು ತಲುಪ್ತೀವಿ. ಅದೇ ಸಾಕ್ಷಿ ರೂಪ, ಸಾಕ್ಷಿ ಸ್ಥಿತಿ ಅಂತ ಕರೀತಾರೆ. ಅದೇ ಪರಮಾತ್ಮನ ಸ್ಥಿತಿ. ನಿಷ್ಕಲಂ, ಯಾವುದೇ ಕಲ್ಮಶ ಇಲ್ಲದ್ದು, ಈ ಆಗುಹೋಗುಗಳು ಇಲ್ಲದೆ ಇರತಕ್ಕಂಥದ್ದು. ನಿರ್ವಿಕಲ್ಪಕಂ, ಆಕಾರ ಇಲ್ಲದೆ ಇರತಕ್ಕಂಥದ್ದು, ವ್ಯತ್ಯಾಸ ಹೊಂದದೇ ಇರತಕ್ಕಂಥದ್ದು, ಬದಲಾವಣೆಗೆ ಒಳಗಾಗದೇ ಇರತಕ್ಕಂಥದ್ದು. ಇದನ್ನೆಲ್ಲ ಭಾಳಷ್ಟು ಸಲ ನಾವೆಲ್ಲ ತಿಳ್ಕೊಳ್ಳಿ. ಇದು ಆತ್ಮನ ಸ್ವರೂಪ. ಸತ್ತಾನಂದ ಪರಿಸ್ಫೂರ್ತಿ ಸಮುಲ್ಲಾಸ ಕಲಾಮಯಂ. ಸತ್ ಚಿತ್ ಆನಂದ ಸ್ವರೂಪ, ಇದು ಆತ್ಮನ ಸ್ವರೂಪ. ಅದೇ ಅಂತರ್ಲಿಂಗ ಅಂತ ಕರೀತಾರೆ. ಸತ್ ಅಂದರೆ ಹೇಳಿದ್ದೀನಿ ಯಾವಾಗಲೂ ಇರ್ತಕ್ಕಂಥದ್ದು. ಚಿತ್ ಅಂದರೆ ಬೆಳಕು ಮತ್ತು ಜ್ಞಾನ, ಮತ್ತು ಆನಂದ ಸ್ವರೂಪ ಪರಿಸ್ಫೂರ್ತಿ, ಆನಂದದ ಬುಗ್ಗೆ ಇದ್ದಂಗೆ ಅದೆಲ್ಲ. ಅವು ಮೂರುಗಳ ಸಮ್ಮಿಳನ ಮತ್ತು ಉಗಮ ಸ್ಥಾನ ಅದು ಆತ್ಮ, ಅದರ ಸ್ವರೂಪವೇ. ಅವು ಸಮುಲ್ಲಾಸ ಕಲಾಮಯಂ, ಇವುಗಳನ್ನೆಲ್ಲ ಹೊಂದಿರತಕ್ಕಂಥ ಒಂದು ಶಕ್ತಿ ಅದು ಅಂತ. ಅಪ್ರಮೇಯಂ ಅನಿರ್ದೇಶ್ಯಂ, ಅದನ್ನು ಪ್ರಮಾಣ ಗೋಚರ ಅಲ್ಲ ಅಂತ. ಅದನ್ನು ಯಾವುದು ಈ ಜಗತ್ತಿನಲ್ಲಿ ನಾವು ಯಾವುದಕ್ಕೂ ಹೋಲಿಸೋಕ್ಕಾಗದೇ ಇಲ್ಲ. ಜಗತ್ತಿನಿಂದ ಅತೀತವಾದ ಇದು ಆತ್ಮ ಹೀಗಿದೆ ಅಂತ ಯಾವುದಕ್ಕೂ ಅಪ್ರಮೇಯ, ಅದನ್ನು ಪ್ರಮಾಣವಾಗಿ ಕೊಡೋಕ್ಕೆ ಬರೋದಿಲ್ಲ. ಅನಿರ್ದೇಶಂ, ಅದು ಮಾತುಗಳಿಂದ ವರ್ಣಿಸಕ್ಕೆ ಆಗೋದಿಲ್ಲ ಅಂತ. ಮುಮುಕ್ಷುಭಿಹಿ ಉಪಾಸಿತಂ. ಮತ್ತು ಇದೆಲ್ಲ ನಾವು ನೋಡಿದ್ರೆ ಇಷ್ಟಿದ್ದೀವಿ. ಮುಮುಕ್ಷಿಗೆ ಅಂದರೆ ಯಾರ ಮೋಕ್ಷದ ಅಪೇಕ್ಷೆಗಳೋ ಅವರಿಂದ ಉಪಾಸಿಸಲ್ಪಡ್ತದಂತೆ. ನಮಗೆ ಕಣ್ಣಿಗೆ ಕಾಣಂಗಿಲ್ಲ, ನಮಗೆ ಅಳತೆಗೆ ಸಿಗಂಗಿಲ್ಲ, ವಿಶ್ವವ್ಯಾಪಿ, ನಿರ್ವಿಕಲ್ಪ, ನಿರ್ಗುಣ, ಇಂಥ ಒಂದು ಪರಮಾತ್ಮನನ್ನು ನಾವು ಈ ದೇಹದಿಂದ ಹೊಂದಿರತಕ್ಕಂಥವ್ರು, ಕಣ್ಣಿಗೆ ಕಂಡ್ರೆ ಮಾತ್ರ ಕಾಣ್ತೀವಿ. ಇಂಥವ್ರಿಗೆ ಉಪಾಸನೆಗೆ ಒಳಗಾಗಿದೆ ಅಂತ ಹೇಳ್ತಾರೆ. ಇದು ಒಂದು ವಿಚಿತ್ರ. ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ಅದನ್ನು ಮತ್ತು ಹೇಗೆ ಪೂಜೆಗೆ ನಮಗದು ಬಂದು ಇದಾಗತ್ತೆ ಅಂತ ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಪರಂ ಬ್ರಹ್ಮ ಮಹಾಲಿಂಗಂ ಪ್ರಪಂಚಾತೀತಮವ್ಯಯಂ ತದೇವ ಸರ್ವಭೂತಾನಾಂ ಅಂತಹ ತ್ರಿಸ್ಥಾನ ಗೋಚರಂ. ಇಂಥ ಪರಾತ್ಪರವಾದ ಆ ಬ್ರಹ್ಮ, ಅದನ್ನು ಬ್ರಹ್ಮ ಅಂತ ಉಪನಿಷತ್ತುಗಳಲ್ಲಿ ಬ್ರಹ್ಮ ಅಂದರೆ ಬೃಹತ್ ಆಗಿರ್ತಕ್ಕಂಥದ್ದು, ಈ ಜಗತ್ತಿನಲ್ಲಿ ಇದೆಯಲ್ಲ ಅದಕ್ಕೆಲ್ಲಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು. ಆದ್ದರಿಂದ ಬ್ರಹ್ಮ ಅಂತ ಕರೀತಾರೆ ಅದನ್ನು. ಮಹಾಲಿಂಗಂ, ಅದನ್ನು ಮಹಾಲಿಂಗ ಅಂತಲೂ ವೀರಶೈವ ಶಾಸ್ತ್ರದಲ್ಲಿ ಹೇಳ್ತಾರೆ. ಪ್ರಪಂಚ ಆತೀತಂ ಅವ್ಯಯಂ, ಈ ಪ್ರಪಂಚಕ್ಕೆ ಅತೀತವಾದದ್ದು. ಅವ್ಯಯ ಅಂದರೆ ವ್ಯಯ ಅಂದರೆ ಕಳೆದು ಹೋಗ್ತಕ್ಕಂಥದ್ದು, ಬದಲಾವಣೆಗೊಳಗಾಗ್ತದೆ. ಇದು ಬದಲಾವಣೆಗೊಳಗೋಗೋದಿಲ್ಲ, ಕಳೆದು ಹೋಗೋದಿಲ್ಲ, ನಾಶ ಹೊಂದದೇ ಇಲ್ಲ. ತದೇವ ಸರ್ವಭೂತಾನಾಂ, ಅದೇ ಎಲ್ಲ ಭೂತಗಳ ಎಲ್ಲ ಜೀವಿಗಳ ಹೃದಯದಲ್ಲಿ ಅಂತರಂಗದಲ್ಲಿ 3 ಸ್ಥಾನಗಳಲ್ಲಿ ಗೋಚರವಾಗ್ತದೆ. ಭೂತ ಅಂದರೆ ಜೀವಿಗಳು, ಜೀವಾತ್ಮ ಅಂತ ಇಲ್ಲಿ ಎಲ್ಲದರಲ್ಲಿ ಇರಲ್ಲ. ಷಟ್ಚಕ್ರಗಳು ಈ ಮನುಷ್ಯನಲ್ಲಿ ವ್ಯಕ್ತ ಆಗ್ತವೆ. ಮೂಲಾಧಾರೇ ಚ ಹೃದಯೇ ಭ್ರೂಮಧ್ಯೆ ಸರ್ವದೇಹಿನಾಂ ಜ್ಯೋತಿರ್ಲಿಂಗಂ ಸದಾ ಭಾತಿ ಯದ್ ಬ್ರಹ್ಮೇತ್ಯಾಹುರಾಗಮಃ. ಇದು ಮನುಷ್ಯನ ಜೀವಾತ್ಮರಲ್ಲಿ 3, ಅದೇ ಅಂತರ್ಲಿಂಗ 3 ಒಂದು ಸ್ಥಾನಗಳಲ್ಲಿ ಅದು ಪ್ರಕಟ ಆಗತ್ತಂತೆ. ಅದು ಈ ಯೋಗದಲ್ಲಿ ಷಟ್ಚಕ್ರಗಳಂತ ವಚನವೇದದಲ್ಲೆಲ್ಲ ನಮ್ಮಲ್ಲಿ ಸೂಕ್ಷ್ಮ ರೂಪದಲ್ಲಿದೆ. ಅದು ಸೂಕ್ಷ್ಮ ಶರೀರದ ಕಣ್ಣಿಗೆ ಕಾಣಲ್ಲ, ಅನುಭವಕ್ಕೆ ಬರ್ತಕ್ಕಂಥದ್ದು ಯೋಗಿಗಳಿಗೆ.
ಆಸ್ಪತ್ರೆಯಲ್ಲಿ ಮತ್ತು ಡಾಕ್ಟ್ರೆಲ್ಲ ಆಪ್ರೇಷನ್ ಮಾಡ್ತಾರೆ, ಎಲ್ಲ ಬ್ರೈನು ಹಾರ್ಟು ಎಲ್ಲ ಅವರಿಗೆಲ್ಲ ಕಾಣಿಸ್ಕೊಳ್ಳಲ್ಲ. ಅದು ಈ ಸ್ಥೂಲ ದೇಹವನ್ನು ಮಾತ್ರ ಅವ್ರು ನೋಡಬಲ್ಲರು. ಯೋಗಿಗಳಿಗೆ ಮಾತ್ರ ಕಾಣುತ್ತೆ, ಮಹಾತ್ಮರಿಗೆ, ಸಾಧು ಶ್ರೀರಾಮಕೃಷ್ಣ ಹೇಳ್ತಿರು, ನನಗೆ ಒಂದು ಗ್ಲಾಸಿನಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳು ಹೇಗೆ ಕಾಣುತ್ತೋ ಹಾಗೆಲ್ಲ ಕಾಣುತ್ತೆ ನಿನ್ನೊಳಗಡೆ ಏನಿದೆ ಅಂತ ಎಲ್ಲ ನೋಡ್ತಿದ್ರು. ಅವ್ರಿಗೆ ಮಾತ್ರ ಕಾಣ್ತಾರೆ ನಮ್ಮೊಳಗಡೆ ಏನಿದೆ, ಅಪವಿತ್ರತೆ, ಪವಿತ್ರತೆ, ಮನಸ್ಸು, ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ. ಅದು ಮೂಲಾಧಾರ ಅಂದರೆ ಇದು ಈ ಮಲ ವಿಸರ್ಜನ ಹಂಗಿರುತ್ತಲ್ಲ ಅಲ್ಲಿ ಅದಕ್ಕಿಂತ ಮೇಲೆ ಮತ್ತು ಜನನೇಂದ್ರಿಯ ಮಧ್ಯಭಾಗದಲ್ಲಿ ಸೂಕ್ಷ್ಮ ಶರೀರದ ಆ ಸ್ಥಾನದಲ್ಲಿ ಇರುತ್ತೆ ಮೂಲಾಧಾರ. ಆಮೇಲೆ ಸ್ವಾಧಿಷ್ಠಾನ ಅಂತ ಅದು ಸ್ವಲ್ಪ ಮೇಲೆ, ನಂತರ ಮಣಿಪೂರ ಅಂತ ಈ ಹೊಕ್ಕಳು ಇದೆಯಲ್ಲ ಆ ಸ್ಥಾನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇರ್ತವಂತೆ. ನೆಕ್ಸ್ಟು ಅನಾಹತ ಅಂತ ಹೃದಯ ಭಾಗದಲ್ಲಿ, ವಿಶುದ್ಧ ಅಂತ ಈ ಕಂಠ ಪ್ರದೇಶದಲ್ಲಿ ಕುತ್ತಿಗೆಯಲ್ಲಿ, ನೆಕ್ಸ್ಟು ಆಜ್ಞಾಚಕ್ರ ಅಂತ ಈ ಭ್ರೂ ಮಧ್ಯೆ, ಎರಡು ಕಣ್ಣುಗಳ ಹುಬ್ಬಿನ ಮಧ್ಯೆ ಏನು ಕುಂಕುಮಾನಿ ಗಂಧ ಎಲ್ಲ ಇಟ್ಕೊತಿರಲ್ಲ ಅದು ಭ್ರೂ ಮಧ್ಯ ಅಂತ, ಅಲ್ಲಿ ಇದು ಆಜ್ಞಾಚಕ್ರ ಇರ್ತದಂತೆ. ಇವು 6 ಷಟ್ ಚಕ್ರಗಳಂತ. ಯೋಗದಲ್ಲಿ ಇದು ಮೂಲಾಧಾರದಲ್ಲಿ ಪರಮಾತ್ಮನ ಶಕ್ತಿ ಕುಂಡಲಿನಿ ಅಂದರೆ ಹಾವಿನ ರೂಪದಲ್ಲಿ ಸುಳಿಸುತ್ಕೊಂಡು ಇರ್ತದಂತೆ. ಅದು ಯಾವಾಗ ಮನಸ್ಸು ಪರಿಶುದ್ಧವಾಗಿ ಯೋಗದಲ್ಲಿ ಮುಂದುವರಿತಾರೆ ಅದು ಮೇಲೆ ಒಂದೊಂದು ಚಕ್ರಗಳಿಗೆ ಏರ್ಕೊಂತ ಹೋಗುತ್ತಂತೆ. ಇಲ್ಲಿ 3 ಚಕ್ರಗಳನ್ನು ಹೇಳಿದೆ, ಮೂಲಾಧಾರ, ಅನಾಹತ ಹೃದಯ ಭಾಗ, ಮೂಲಾಧಾರ ಅಂದರೆ ಅಲ್ಲಿ ಕೆಳಗಡೆ, ಅನಾಹತ ಮತ್ತು ವಿಶುದ್ಧ ಆಜ್ಞಾಚಕ್ರ. ಈ 3 ಚಕ್ರದಲ್ಲಿ ಈ ಅಂತರ್ಲಿಂಗ ಮಹಾತ್ಮರಿಗೆ ಕಾಣಿಸ್ಕೊಳ್ತದೆ, ಸಾಧಕರಿಗೆ ಅಂತೇಳಿ ಹೇಳಿದ್ದಾರೆ. ಅಪರಿಚಿನ್ನಂ ಅವ್ಯಕ್ತಂ ಲಿಂಗಂ ಬ್ರಹ್ಮ ಸನಾತನಂ ಉಪಾಸನಾರ್ಥಮಂತಸ್ಥಂ ಪರಿಚ್ಛಿನ್ನಂ ಸ್ವಮಾಯಯ. ಇಲ್ಲಿ ಹೇಗೆ ಮತ್ತು ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಪರಮಾತ್ಮ ಹೇಗೆ ನಾವೆಲ್ಲ ಚಿಕ್ಕವರಾಗಿದ್ದೀವಿ, ಇಷ್ಟೇ ಇದ್ದೀವಿ, ನಾವು ಈ ದೇಹಕ್ಕೆ ವ್ಯಾಪ್ತಿಗೊಳಪಟ್ಟಿದ್ದೀವಿ, ಅದನ್ನು ಹೇಗೆ ಪೂಜೆ ಮಾಡೋದು ಅಂತೇಳಿದಾಗ ಇಲ್ಲೊಂದು ಭಗವಂತ ಕೊಟ್ಟಿದ್ದಾನೆ. ಅಷ್ಟು ದೊಡ್ಡದಾದ ಪರಮಾತ್ಮ ನಮಗೆ ತನ್ನ ಸ್ವಮಾಯೆ, ಆತನಲ್ಲಿ ಮಾಯಾಶಕ್ತಿ ಇದೆ ಅಂತೆ. ಆಗಿನ ಅಜ್ಞಾನದಿಂದ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿಲ್ಲ ಈ ಜಗತ್ತು ಜೀವಿಗಳನ್ನೆಲ್ಲ. ಆತನಲ್ಲಿರೋ ಮಾಯಾಶಕ್ತಿಯಿಂದ ಆತ ಸಣ್ಣದಾಗಿ ನಮಗೋಸ್ಕರ ಅನುಕೂಲಕ್ಕೋಸ್ಕರ ಒಂದು ಅವತಾರ ಪುರುಷರ ರೂಪದಲ್ಲಿ, ಮಹಾತ್ಮರ ರೂಪದಲ್ಲಿ, ಅಥವಾ ಶಿಲಾ ವಸ್ತುಗಳ ದೇವತಾ ಮೂರ್ತಿಗಳ ರೂಪದಲ್ಲಿ ಆತ ಬಂದು ನೆಲೆಸ್ತಾನೆ ಅಂತೇಳಿ ಹೇಳ್ತಾರೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಶ್ರೀರಾಮ ಈ ಭಗವದ್ಗೀತೆಯಲ್ಲಿ ಹೇಳಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ, ನಾನು ಯಾವ್ಯಾವಾಗ ಧರ್ಮ ಕ್ಷೀಣವಾಗಿ ಅಧರ್ಮ ನೆಲೆಸ್ತದೆ ಅವಾಗ ನಾನು ಬರ್ತೀನಿ. ಆ ಮುಂದೆ ಶ್ಲೋಕ ಹೇಳ್ತೇನೆ, ನನ್ನ ಮಾಯೆಯನ್ನು ಆಧಾರವಾಗಿ ಇಟ್ಕೊಂಡು ನಾನು ದೇಹ ತಾಳ್ತೀನಿ ಅಂಥೇಳಿ. ಆಮೇಲೆ ನಾವು ಶ್ಲೋಕಗಳಲ್ಲಿ ನೋಡಿದ್ದೀವಿ, ಜೀವಾತ್ಮ ಪರಮಾತ್ಮ, ಭೋಕ್ತೃ ಭೋಜ್ಯ ಮತ್ತು ಪ್ರೇರಕ. ಈ ಪರಮಾತ್ಮನೇ ಆತನ ಒಂದು ತಮೋಗುಣದ ಮಾಯೆಯಿಂದ ತಮೋಗುಣ ಸ್ವರೂಪ ಜಾಸ್ತಿ ಆದಾಗ ಈ ಜಗತ್ತು ಜಡವಸ್ತಾಗ್ತಾನೆ. ರಜಸ್ಸು ಮತ್ತು ತಮಸ್ಸಿನಿಂದ ಆತ ಜೀವಿಗಳಾಗ್ತಾನೆ. ಮತ್ತು ಶುದ್ಧ ಸತ್ವದಿಂದ ಪ್ರೇರಕ ಆತ ನಮ್ಮ ಹೃದಯದಲ್ಲಿ ಕುಂತು ಆತ ಅವತಾರ ಪುರುಷ ಆಗಿ ಬರ್ತಾನೆ. ಆ ಮಾಯೆ ಈ ಜೀವಾತ್ಮ ನಾವು ಮಾಯೆ ಅಧೀನದಲ್ಲಿರ್ತೀವಿ. ಅದೇ ಅವತಾರ ಪುರುಷರಿಗೆ ಮಾಯೆ ಆತನ ಅಧೀನದಲ್ಲಿರುತ್ತೆ. ಇಚ್ಛೆ ಪಟ್ಟರೆ ಆತ ಶ್ರೀರಾಮಕೃಷ್ಣ ಹೇಳ್ತಾರೆ ವಚನ ವೇದದಲ್ಲಿ, ಶ್ರೀರಾಮಚಂದ್ರ ಸೀತಾಮಾತೆಗೋಸ್ಕರ ಅಷ್ಟೆಲ್ಲ ಅಳ್ತನಂತೆ ಸಾಮಾನ್ಯ ಜೀವಿಗಳ ಥರ. ಆದರೂ ಹೇಳಿದ್ರು ಆತನಲ್ಲಿ ತನ್ನ ಸ್ವಸ್ವರೂಪದ ಜ್ಞಾನ ಇತ್ತು. ಇಚ್ಛೆ ಬಂದಾಗ ಬೇಕಾದಾಗ ಆ ದುಃಖದಿಂದ ಪಾರಾಗ್ಬೋದು. ಆದರೂ ಲೋಕ ಶಿಕ್ಷಣಕ್ಕೆ ಬಂದಿರೋರು ಸಾಮಾನ್ಯ ಮನುಷ್ಯರಂತೆಯೇ ವರ್ತಿಸ್ತಾರಂತೆ. ಅವರಿಗೆ ರೋಗ ರುಜಿನಗಳು, ಶ್ರೀರಾಮಕೃಷ್ಣ ನೋಡಿದರೆ ಎಲ್ಲ ಅವ್ರ ಥರ ನಮ್ಮ ಕೆಮ್ಮು ನಗಡಿ ಜ್ವರ, ಕೈ ಮುರ್ಕೊಂಡ್ರು, ಹಲ್ಲು ಮುರ್ಕೊಂಡ್ರು, ಬಿದ್ದು ಒಂದು ಸಲ ಕೈ ಮುರಿದೋಗಿತ್ತು, ಅಲ್ಲೂ ಅವ್ರದ್ದೊಂದು ಇದಾಗಿದೆ, ಕಪ್ಪಾಗಿದೆ. ಈ ಥರ ಎಲ್ಲ ಅವ್ರಿಗೂ ಹಸಿವು, ನೀರಾಡಿಕೆ, ಬಾಯಾರಿಕೆ ಇವೆಲ್ಲ ಇತ್ತು. ಮನುಷ್ಯ ದೇಹ ಧಾರಣದಾಗ ಮನುಷ್ಯಂತಾನೇ ಎಲ್ಲ ಇರುತ್ತಂತೆ, ಆದರೆ ಒಳಗಡೆ ಜ್ಞಾನ ಇರುತ್ತೆ. ಅವ್ರು ಹೇಳ್ತಾರೆ ಗಂಟಲು ಕ್ಯಾನ್ಸರ್ ಆದಾಗ ಅವ್ರು ಗಂಜಿ ಏನೋ ಹಾಕಿದ್ರೆ ಇಲ್ಲಿಂದ ಬಂದುಬಿಡ್ತಿತ್ತು. ಅದು ಅಯ್ಯೋ ಅಂತಿದ್ರು ಅವರು ಒಬ್ಬ ಶಿಷ್ಯ ಅದ್ವೈತಾನಂದ್ರ ಅಂತ, ಅವರಿಗೆ ಸೇವೆ ಮಾಡಿದೆ, ಗಂಜಿ ಕುಡಿಸೋದು ಇದೆಲ್ಲ ಅಂತಂದ್ರು. ಅವಾಗ ಹಂಗಾರೆ ಅಯ್ಯೋ ಗುರುಗಳೇ ನಿಮಗೆ ತೊಂದರೆ ಆಗೋದು, ನಾನು ಮತ್ತೆ ನಿಂದಿರಿಸ್ಬಿಡ್ತೀನಿ ಇದು ಕುಡಿಸೋದು ಅಂತ. ಸ್ವಲ್ಪ ತಡಿ ಅಂತ ಮನಸ್ಸು ತೆಗೆದು ಇವಾಗ ಕುಡಿಸು ಅಂತ. ಅದು ಏನಾದರೂ ಏನಾಗ್ತಿದ್ದಿಲ್ಲ. ಅವ್ರು ಹೇಳ್ತಿದ್ರು, ಮನಸ್ಸೇ ನೀನು ಆನಂದದಲ್ಲಿರೋ, ಈ ದೇಹ ತನ್ನ ಪಾಡಿಗೆ ತಾನು ಅನುಭವಿಸಲಿ ಅಂತ. ಅದು ದೇಹದಿಂದ ಅತೀತವಾಗಿರ್ತಕ್ಕಂಥ ಸ್ಥಿತಿ. ಆ ದೇಹ ಸುಮ್ಮನೆ ಅವರಿಗೆ ಒಂದು ಹೊದಿಕೆ ಇದ್ದಂಗೆ. ಅದಾಗಿ ಒಣಗಿದ ತೆಂಗಿನಕಾಯಿಯಲ್ಲಿ ಆ ಒಳಗಿನ ಕೊಬ್ಬರಿ ಬೇರೆ ಆಗಿರ್ತಲ್ಲ ಚಿಪ್ಪಿನಿಂದ, ಹಾಗೆ ಅಂತ ಹೇಳ್ತಾರೆ ಮಹಾತ್ಮರಿಗೆ. ಅವತಾರ ಪುರುಷಿಗೆ ಮಾಯೆ ಅವರ ಅಧೀನದಲ್ಲಿರುತ್ತೆ, ಅವ್ರು ಹೇಳ್ದಂಗೆ ಕೇಳ್ತದಂತೆ. ಅದೇ ವ್ಯತ್ಯಾಸ. ಆ ತನ್ನ ಮಾಯೆಯ ಶಕ್ತಿಯಿಂದ ತಾನು ಚಿಕ್ಕದಾಗಿ ಮನುಷ್ಯ ರೂಪದಲ್ಲಿ ಬಂದ ಗುರುರೂಪ ಆತನೇ, ಭಗವಂತನೇ, ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಮಹಾತ್ಮನ ಏನು ದೇಹಧಾರಣೆ ಮಾಡಿ ಬಂದಾಗ ಆತನೇ ಗುರು ಅಂತ ಕರಿತೀವಿ. ಎಲ್ಲ ಧರ್ಮಗಳಲ್ಲಿ ಅವ್ರವ್ರ ಗುರುಗಳಿದ್ದಾರೆ ಅಲ್ವಾ. ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತ ಇದ್ದಾನೆ. ಈ ಇಸ್ಲಾಂ ಧರ್ಮದಲ್ಲಿ ಮಾತ್ರ ಇಲ್ಲ, ಗುರು ಇಲ್ಲ. ಅಲ್ಲಿ ಗುರು ಇದನ್ನೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವರು ನಿರಾಕಾರ ದೇವರನ್ನು ಪೂಜೆ ಮಾಡ್ತಾರೆ. ಅದರ ಮುಂದೆ ಶ್ಲೋಕ ಬರುತ್ತೆ, ನಿರಾಕಾರವನ್ನು ಏಕ್ದಮ್ ನಾವು ಸಾಕಾರ ರೂಪದಲ್ಲಿರೋರು ಚಿಂತನೆ ಮಾಡೋದಕ್ಕೆ ಆಗೋದಿಲ್ಲ. ಅದು ಅವೈಜ್ಞಾನಿಕ. ಅದು
ಏನು ಗೊತ್ತಿಲ್ಲ, ನೋಡಿಲ್ಲ, ನಿರಾಕಾರ ನೀರು ಏನಾದರೂ ಒಂದು ಅವರು ಸಹಿತ ಧ್ಯಾನ ಮಾಡೋಗಿ ನಮಾಜ್ ಮಾಡೋಗಿ ಅನಿಸ್ತದೆ ನನಗೆ ಮಕ್ಕ ಅಂತಿದೆ ಅವ್ರದ್ದು ಪವಿತ್ರ ಸ್ಥಾನ, ಅದನ್ನು ನೆನೆಸ್ಕೊಂಡಿರ್ಬೇಕು. ಇಲ್ಲ ಉರ್ದುನಲ್ಲಿ ಅಕ್ಷರಗಳನ್ನು ಬರೆದಿಟ್ಕೊಂಡಿರ್ತಾರೆ ಫೋಟೋ, ಅದನ್ನಾದರೂ ನೆನೆಸ್ಕೋಬೇಕು, ಇಲ್ಲ ಮಸೀದಿ ಆದರೂ ನೆನೆಸ್ಕೋಬೇಕು. ಹಾಗೆ ಸುಮ್ಮನೆ ಏನು ಭಗವಂತನ ಚಿಂತನೆ ಮಾಡೋಕ್ಕೆ ನೋಡದೇ ಇರತಕ್ಕಂಥ ಕೇಳದೇ ಇರತಕ್ಕಂಥ ಒಬ್ಬ ವ್ಯಕ್ತಿನ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ನಿರಾಕಾರ ನಿರ್ಗುಣ ಅಲ್ಲೂ ಇದೆ, ಅದೇ ನಿರಾಕಾರ ಪರಮಾತ್ಮನ ಒಂದು ವರ್ಣನೆಯನ್ನು ಮಾಡಿರ್ತಾರೆ ಕುರಾನ್ನಲ್ಲೂ. ಹಾಗೆ ನಾವು ಸಾಕಾರದಿಂದ ಇರ್ತಕ್ಕಂಥವ್ರು ದೇಹಧಾರಣೆ ಮಾಡಿದವರು ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಮುಂದೆ ಬರೋ ಶ್ಲೋಕದಲ್ಲಿ ಒಂದು ಅವಲಂಬನೆ ಬೇಕು. ಆದ್ದರಿಂದ ವೀರಶೈವರಿಗೆ ಇಷ್ಟಲಿಂಗವನ್ನು ಕೊಟ್ಟರೆ, ನಮಗೆ ವಿವಿಧ ಧರ್ಮದವ್ರಿಗೆ ಅವರವರ ದೇವತಾ ಮೂರ್ತಿಗಳು, ಅವರವರ ಧರ್ಮದ ಗುರುಗಳು, ಮಂತ್ರ ಇವೆಲ್ಲ ಇದ್ದಾವೆ. ಇದು ಅವಲಂಬನೆ ಬೇಕು. ಅಪರಿಚಿನ್ನಂ ಅವ್ಯಕ್ತಂ ಲಿಂಗಂ ಬ್ರಹ್ಮ ಸನಾತನಂ ಉಪಾಸನಾರ್ಥಮಂತಸ್ಥಂ ಪರಿಚ್ಛಿನ್ನಂ ಸ್ವಮಾಯಯ. ಉಪಾಸನೆಗೋಸ್ಕರ, ಮುಮುಕ್ಷುಗಳ ಉಪಾಸನೆಗೋಸ್ಕರ ಪರಮಾತ್ಮ ತನ್ನ ಸ್ವಮಾಯಿಯಿಂದ ಪರಿಚ್ಛಿನ್ನವಾಗಿ, ಅಪರಿಚ್ಛಿನ್ನ ಅಂದರೆ ಬಂಧಿಸದೇ ಇರತಕ್ಕಂಥದ್ದು, ಅಖಂಡವಾಗಿರ್ತಕ್ಕಂಥದ್ದು ಅಂತ. ಖಂಡ ಅಂದರೆ ತುಂಡು ತುಂಡು ಅಂತ, ಅಖಂಡ ಅಂದರೆ ಎಲ್ಲಿವರೆಗೆ ನೋಡ್ತೀವಿ ಅದು ಕೊನೆಯೇ ಇಲ್ಲ. ಈ ವಿಶ್ವ ಅನಂತ ಅಂತ ಕರೀತಾರೆ. ವಿಜ್ಞಾನ ಹೇಳ್ತದೆ ಸೂರ್ಯನಿಂದ ನಮಗೆ ಬೆಳಕು ಬರುತ್ತಲ್ಲ, ಹಾಗೆ ಸೂರ್ಯ ಒಂದು ನಕ್ಷತ್ರ ಮಂಡಲ ಅಂತ ಕರೀತಾರೆ. ಇನ್ನು ದೂರದಲ್ಲಿರ್ತಕ್ಕಂಥ ನಕ್ಷತ್ರ ಮಂಡಲದಿಂದ ಸೂರ್ಯ ಎಷ್ಟು ಬೇಗ 8 ಸೆಕೆಂಡ್ ಸಾಕು ಏನೋ ಭೂಮಿಗೆ ಬರೋದಕ್ಕೆ ಬೆಳಕು. ಅಷ್ಟು ವೇಗದಲ್ಲಿ ಚಲಿಸ್ತಕ್ಕಂಥ ಬೆಳಕು ಇನ್ನು ಎಷ್ಟೋ ಗ್ರಹಗಳಿಂದ ಬರ್ತಾ ಇದೆ ಅಂತ ನಮ್ಮ ಭೂಮಿಗೆ ಮುಟ್ಟಿಲ್ಲ ಅಂತ. ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಈ ಜಗತ್ತು ಅಂತ ವಿಜ್ಞಾನ ಹೇಳ್ತದೆ. ಇದರಲ್ಲಿ ಹೇಳ್ತಾರೆ ಶ್ರೀರಾಮಕೃಷ್ಣರು ಒಂದಿದೆ, ತಾಯಿ ದುರ್ಗೆಯ ನಿಜವ ನರಿಯು ಸಕಲ ಬ್ರಹ್ಮಾಂಡವನ್ನು ಬಸಿರಲ್ಲಿ ಧರಿಸಿ ನಿತ್ಯವೂ ಪರೆವಳ ಅಂತ. ಬ್ರಹ್ಮಾಂಡವನ್ನೇ ಅವರು ಜಗನ್ಮಾತೆ ಸೃಷ್ಟಿ ಮಾಡಿದಾಳೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಈ ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡಕ್ಕೂ ಒಂದಕ್ಕೊಂದು ಒಂದು ಸಮಾಗಮ ಆಗ್ತಾ ಇದೆ. ಇದು ಹಿಂಗೆ ಸುತ್ತ ಸ್ವಲ್ಪ ನಿಧಾನವಾಗಿ ಬರ್ತಾ ಇದೆ ಸತ್ಯಗಳು. ಅವು ಆಗಲೇ ಹೇಳಿದೆ ಶಾಸ್ತ್ರಗ್ರಂಥಗಳಲ್ಲಿ. ಅಂಥ ಪರಮಾತ್ಮ ನಮ್ಮ ಕೈಗೆ ಬಂದು ಚಿಕ್ಕದಾಗಿದ್ದಾನೆ, ಮೂರ್ತಿ ರೂಪದಲ್ಲಿದ್ದಾನೆ ಪರಮಾತ್ಮ. ಅದನ್ನು ಸ್ವಾಮಿ ಅದ್ಭುತಾನಂದರು ನೆಕ್ಸ್ಟ್ 27ನೇ ತಾರೀಕು ಅವ್ರ ಜಯಂತಿ ಇದೆ. ಸ್ವಾಮಿ ಅದ್ಭುತಾನಂದರಂತ ಇಲ್ಲಿಂದ 4ನೇವರು, ಅವರು ಒಬ್ಬರ ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕೆ ಇದಕ್ಕೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಆಳಿನ ಕೆಲಸ ಮಾಡ್ತಿದ್ರು. ಅವರು ಓನರು ಶ್ರೀರಾಮಕೃಷ್ಣ ಭಕ್ತರು. ಶ್ರೀರಾಮಕೃಷ್ಣರು ಒಂದು ಸಲ ಇದಕ್ಕೆ ಹೋದಾಗೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿ ಇವ್ರ ಹೆಸರು ಕೇಳುತ್ತಾರೆ ಶ್ರೀರಾಮಕೃಷ್ಣ ಅಂತ. ಇವರು ಅದ್ಭುತಾನಂದರು ಅವ್ರನ್ನ ಜೊತೆಗೆ ಹೋಗಿ ನಾನು ನೋಡ್ಬೇಕಂತ. ಶ್ರೀರಾಮಕೃಷ್ಣ ನೋಡಿದ ತಕ್ಷಣ ಅವ್ರು ನೋಡಿದ ತಕ್ಷಣ ಒಳ್ಳೆ ಲಕ್ಷಣಗಳಿದ್ದಾವೆ ಅಂತ. ಆಮೇಲೆ ಸೇವೆ ಮಾಡಿ ಅವ್ರು ಶಿಷ್ಯ ಆಗ್ತಾರೆ. ಏನೋ ಪಾತ್ರೆ ತೊಳೆಯೋ ಹುಡುಗ, ಅಕ್ಷರನೇ ಇಲ್ಲ, ಅಕ್ಷರಾಭ್ಯಾಸ ಇಲ್ಲ ಅಂಥವರು. ಒಂದು ಸಲ ಶ್ರೀರಾಮಕೃಷ್ಣ ಎಲ್ಲ ದೇಹ ಬಿಟ್ಟ ಮೇಲೆ ಅವರು ವಯಸ್ಸಾದಮೇಲೆ ಅಲ್ಲಿ ದಕ್ಷಿಣೇಶ್ವರ ಹತ್ರ ಜಪ ಧ್ಯಾನ ಮಾಡ್ಕೊಂಡು ಯಾರೋ ಕೊಟ್ಟಿದ್ದು ಊಟ ಮಾಡ್ಕೊಂಡು ಅಲ್ಲಿ ಭಿಕ್ಷೆ ಬಿಡ್ಕೊಂಡು ಆ ಥರ ಜೀವನ ಮಾಡ್ತಿರ್ತಾರೆ. ಅವ್ರನ್ನ ಒಬ್ಬರು ಕೇಳ್ತಾರೆ, ಮಹಾರಾಜ್ ಹೇಗೆ ಇಡೀ ಪರಮಾತ್ಮ ಅನಂತ ಅವ್ಯಕ್ತ ಇಷ್ಟು ದೊಡ್ಡದಾಗಿರ್ತಕ್ಕ ನಿರಾಕಾರನಾಗಿರ್ತ ಪರಮಾತ್ಮ ಈ ಚಿಕ್ಕ ದೇಹದಲ್ಲಿ ಹೇಗೆ ಬಂದು ಕುಳಿತೋಗ್ತಾನೆ ಅಂತ. ಆವಾಗ ಅವರು ಬೆಳಗಿನ ಹೊತ್ತು ಒಂದು ಹುಲ್ಲಿನ ಮೇಲೆ ಇಬ್ಬನಿ ಹನಿ ಇತ್ತು, ಒಂದು ಚಿಕ್ಕ ಬಿಂದು ನೀರಿಂದು. ಅವ ನೋಡಿ ಇಡೀ ಆಕಾಶ ಇದೆಯಲ್ಲ, ಅದ್ರ ಪ್ರತಿಬಿಂಬ ಚಿಕ್ಕ ಒಂದು ನೀರಿನ ಇಬ್ಬನಿಯಲ್ಲಿ ಬಿದ್ದಿದೆಯಲ್ಲ, ಹಾಗೆ ನಿರಾಕಾರ ನಿರ್ಗುಣ ಅವ್ಯಕ್ತ ಅಪರಿಚಿನ್ನ ಆಗಿರ್ತಕ್ಕಂಥ ಪರಮಾತ್ಮ ಇದರಲ್ಲಿ ಪ್ರತಿಬಿಂಬದ ರೂಪದಲ್ಲಿ ಜೀವಾತ್ಮಲ್ಲಿ ಅಡಗಿರ್ತಾನೆ ಅಂತ. ಅದು ಬುದ್ಧಿಗೆ ಸುಮ್ಮನೆ ತಿಳ್ಕೊಳ್ಳೋದು, ಆದರೆ ನಮ್ಗೆ ಅನುಭವಕ್ಕೆ ಬಂದಾಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ. ಈ ದೇಹ ಬೇರೆಲ್ಲ ಒಳಗು ಹೊರಗು ಎಲ್ಲ ಕಡೆ ಇದ್ದಾನೆ ಅನ್ನೋ ಅನುಭವ ಬರ್ತದೆ. ಸುಮ್ಮನೆ ತಿಳ್ಕೊಳ್ಳೋಕೆ ಈ ಥರ ಹೇಳಿದ್ದು. ಅವರು ಶ್ರೀರಾಮಕೃಷ್ಣ ಕೃಪೆಯಿಂದ ನೋಡಿ ಏನೂ ಬರದೇ ಇರತಕ್ಕಂಥ ಒಬ್ಬ ದಡ್ಡ ಇರ್ಬೋದು ಹೊರಗಡೆ ಲೌಕಿಕ ಜ್ಞಾನದ ದೃಷ್ಟಿಯಿಂದ, ಆದರೆ ಮಹಾತ್ಮರ ಆಶೀರ್ವಾದ ಬಂದರೆ ಅಂಥ ಜ್ಞಾನ ವೇದಾಂತದ ಜ್ಞಾನವನ್ನು ಸಹಿತ ಹೇಳಬಲ್ರು ಅವರು. ಆ ಥರ ಆಗುತ್ತೆ. ಅಂಥ ಪರಮಾತ್ಮ ತನ್ನ ಮಾಯಿಂದ ಪರಿಚ್ಛಿನ್ನವಾಗಿ ನಮ್ಮನ್ನು ಬಸವಣ್ಣವರ ಒಂದು ವಚನ ಇದೆ, ವಿಶ್ವತೋ ಮುಖ ವಿಶ್ವತೋ ಬಾಹು ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಎನ್ನ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಎಷ್ಟೆಲ್ಲ ವಿಶಾಲವಾಗಿದ್ದೀರಿ ನೀವು, ನಿಮ್ಮ ಪಾದಗಳು ಪಾತಾಳದಿಂದ ಹತ್ತತ್ತಿದ್ದಾವೆ, ನಿಮ್ಮ ಮುಕುಟ ಕೈಲಾಸದಿಂದ ಹತ್ತತ್ತ, ಇಷ್ಟೆಲ್ಲ ಅಗಮ್ಯ ಅಗೋಚರ ಇದ್ದರೂ ಸಹಿತ ಎನ್ನ ಸ್ಥಳಕ್ಕೆ ಬಂದು ಚುಳುಕು ಇಷ್ಟೇ ಆಗಿಬಿಟ್ಟಿದ್ರಿ ನೀವು ಅಂತ. ಇಷ್ಟಲ್ಲಿ ಹಿಂಗೆ ಆಗಿ ರೂಪದಲ್ಲಿ ಅಂತ ಅದು ಒಂದು ಹೇಳಿದ್ದಾರೆ. ಪರಮಾತ್ಮ ನಮಗೆ ಜೀವಿಗಳ ಅನುಕೂಲಕ್ಕೆ ತಾನೇ ಸೃಷ್ಟಿ ಮಾಡಿದ ಈ ಜೀವಿಗಳ ಅನುಕೂಲಕ್ಕಾಗಿ ತನ್ನ ಮಾಯಿಯಿಂದ ಇದು ಬರ್ತಾನೆ. ಇನ್ನೂ ಒಂದು ಉದಾಹರಣೆ ಆದರೆ, ಯಾರಾದರೂ ಕೇದಾರ ಬದ್ರಿ ಚಾರ್ಧಾಮ ಯಾತ್ರೆಗೆ ಹೋಗಿದ್ದರೆ ನೋಡಿರ್ಬೋದು, ಅಲ್ಲಿ ದೊಡ್ಡ ಪರ್ವತಗಳಿದ್ದಾವೆ ಕೇದಾರದಲ್ಲಿ. ಇವಾಗ ಮೊನ್ನೆ ಏನಾಯ್ತಲ್ಲ ಐಸ್ ಜಾರ್ಕೊಂಬಿತ್ತು, ಅಲ್ಲಿ ನೀರಿಲ್ಲ ಆಕಾಶದಲ್ಲಿ, ಆದರೆ ಐಸ್ ಬರ್ಫೆಲ್ಲ ಪರ್ವತದ ಮೇಲೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ, ಇಷ್ಟಿಷ್ಟೆಲ್ಲ ಕಟ್ಕೊಂಡಿರುತ್ತೆ. ಅದೇ ಸೌಂದರ್ಯ. ಅದು ಒಳಗಡೆ ಕಲ್ಲು ಮಣ್ಣಿನ ಬೆಟ್ಟನೇ ಅದು. ಅದರ ಮೇಲೆ ಆ ಆಚ್ಛಾದಿತ ಹೊದಿಕೆ ಏನಿರುತ್ತೆ, ಆ ಹಿಮದ ಹೊದಿಕೆ ಅಷ್ಟು ಸುಂದರವಾಗಿ ಕಾಣುತ್ತೆ. ಅದು ಎಲ್ಲಿಂದ ಬಂತು? ನೀರೇ ಇಲ್ಲ. ನಾವೀಗ ಫ್ರಿಜ್ಜಲ್ಲಿ ನೀರಿಟ್ಟರೆ ಐಸ್ ಆಗುತ್ತೆ, ಹಾಗೆ ಬಿಟ್ರೂ ಐಸ್ ಆಗುತ್ತೆ.
ಗಾಳಿಯಲ್ಲಿ ಇರ್ತಕ್ಕಂಥ ಜಲಜನಕ ಮತ್ತು ಯಾರು ವಿಜ್ಞಾನ ಓದಿದ್ರೆ ಗೊತ್ತಿ H2O ಅಂತ ಆ ನೀರಿನ ಅಂಶ, 2 ಜಲಜನಕದ ಮಾಲಿಕ್ಯೂಲು ಮತ್ತು 1 ಆಮ್ಲಜನಕ. ಆ ಒಂದು ನೀರಿನ ಅಂಶದಲ್ಲಿರ್ತಕ್ಕಂಥ ಮೂಲ ಅಂಶಗಳು ಗಾಳಿಯಲ್ಲಿ ನಿರಾಕಾರ ರೂಪದಲ್ಲಿ ಇರುತ್ತಲ್ಲ, ಅವುಗಳು ಶೈತ್ಯದಿಂದ, ಅದು ಕೋಲ್ಡ್, ಅಷ್ಟು ಮೇಲೆ ಹೋದಂಗೆಲ್ಲ ಅಷ್ಟು ಕೋಲ್ಡ್ ಇರುತ್ತೆ. ನಮ್ಗನ್ನಿಸ್ತದೆ ಈ ಭೂಮಿಯಿಂದ ಮೇಲೆ ಹೋದಂಗೆಲ್ಲ ಬಿಸಿಲು ಜಾಸ್ತಿ ಆಗಿ ಸೂರ್ಯನ ಸಮೀಪ ಆಗ್ತವಲ್ಲ, ಹಂಗಲ್ಲ. ಈ ವಾತಾವರಣದ ಇರುವಿಕೆಯಿಂದ ಈ ಭೂಮಿಯಲ್ಲಿ ಆ ಅಗ್ನಿತತ್ವ ಇರೋದ್ರಿಂದ ಇಲ್ಲಿ ಹೀಟ್ ಜಾಸ್ತಿ, ಮೇಲೆ ಹೋದಂಗೆಲ್ಲ ಕೋಲ್ಡ್ ಜಾಸ್ತಿ ಅಂದರೆ ಶೈತ್ಯ ಜಾಸ್ತಿ ಆಗುತ್ತೆ. ಸೂರ್ಯನ ಬೆಳಕು, ಸೂರ್ಯ ಹತ್ತಿರ ಇದ್ರೂ ಸಹಿತ ಇದು ಸೂರ್ಯ ಇರಲ್ಲ, ಆ ಶಾಖ ಜಾಸ್ತಿ ಇರಲ್ಲ. ಅಲ್ಲಿ ಮೇಲೆ ಶೈತ್ಯ ಜಾಸ್ತಿ ಇರೋದ್ರಿಂದ ಗಾಳಿಯಲ್ಲಿ ಇರ್ತಕ್ಕಂಥ ಜಲಜನಕ ಆಮ್ಲಜನಕಗಳ ಪ್ರಮಾಣ ಸೇರಿಕೊಂಡು ಐಸ್ ಕಟ್ಟೆಗಿರುತ್ತೆ. ಅದು ಕರಗಿ ನೀರಾಗಿ ಗಂಗಾ ನದಿ ಅದು ಇದಾಗಿ ನಮಗೆ ಬರ್ತಾ ಇದ್ದಾವೆ. ಹಾಗೆ ನಿರಾಕಾರವಾದ ಪರಮಾತ್ಮ ಕೋಲ್ಡ್ ಶೈತ್ಯದಿಂದ ಹೇಗೆ ಆಕಾರ ಹೊಂದಿತು ಐಸು, ಹಾಗೆ ತನ್ನ ಮಾಯಿಂದ ನಿರಾಕಾರ ಸ್ವರೂಪನಾದ ಪರಮಾತ್ಮ ಸಾಕಾರ ರೂಪವಾಗಿ ಬರ್ತಾನೆ ತನ್ನ ಜೀವಗಳ ಉಪಾಸನೆಗೋಸ್ಕರ ಅಂತ. ಲಯಂ ಗಚ್ಚತಿ ಯತ್ರೈವ, ಈ ಲಿಂಗ ಶಬ್ದದ ಒಂದು ವಿವರಣೆಯನ್ನು ಕೊಡ್ತಾರೆ. ಲಯಂ ಗಚ್ಚತಿ ಯತ್ರೈವ ಜಗದೇತಚ್ಚರಾಚರಂ ಪುನಃ ಪುನಃ ಸಮುತ್ಪತ್ತಿಂ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ. ಲಿಂಗ ಲಿ 0 ಗ ಇದು ಸೃಷ್ಟಿ ಸ್ಥಿತಿ ಪ್ರಳಯ. ಲಾ ಅಂದರೆ ಲಯ ಒಂದದು, ಜಗತ್ತು ಯಾವುದರಲ್ಲಿ ಲಯ ಹೊಳ್ತದೋ. ಗಮತಿ ಗಚ್ಚತಿ ಯಾವುದರಿಂದ ಬರ್ತದೋ, ಯಾವುದರಲ್ಲಿ ಸ್ಥಿತಿತ್ವವನ್ನು ಹೊಂದಿದೆಯೋ. ಈ ಮೂರು ಅದೇ ಪರಬ್ರಹ್ಮ ವಸ್ತುವಿನಿಂದ ಆಗ್ತಕ್ಕಂಥ ಈ ಲಿಂಗ. ಇದರ ಒಂದು ತಾತ್ವಿಕ ಅರ್ಥ ಏನಂದರೆ, ಯಾವ ವಸ್ತುವಿನಲ್ಲಿ ಈ ಸೃಷ್ಟಿ ಸ್ಥಿತಿ ಜಗತ್ತು ಬರ್ತದೋ, ಉತ್ಪತ್ತಿ ಆಗ್ತದೋ, ಸ್ಥಿತಿ ಹೊಂತದೋ ಮತ್ತು ಲಯ ಹೊಂತದೋ ಆ ತತ್ವವೇ ಲಿಂಗ. ಲಿಂಗ ಅಂದ್ರೇನು? ಆ ಪರಾತ್ಪರ ಪರತತ್ವವೇ ಅಂತ ಅದರ ಅರ್ಥ. ಪುನಃ ಪುನಃ ಸಮುತ್ಪತ್ತಿಂ ತಲ್ಲಿಂಗಂ ಬ್ರಹ್ಮಶಾಶ್ವತಂ. ಅಚರಾತ್ಮಕವಾದ ಈ ಜಗತ್ತು ಎಲ್ಲಿ ಪುನಃ ಪುನಃ ಉತ್ಪತ್ತಿಯಾಗುವುದೋ ಮತ್ತು ಲಯ, ಈ ಜಗತ್ತು ಸೃಷ್ಟಿ ಸ್ಥಿತಿ ಪ್ರಳಯವನ್ನು ಹೊಂತಾ ಇರ್ತದಂತೆ, ನಮಗೆ ಗೊತ್ತಿಲ್ಲ ಅದೆಲ್ಲ. ಆ ಶಾಶ್ವತವಾದ ಬ್ರಹ್ಮವೇ ಲಿಂಗವೆಂದು ಕರೆಯಿಸಿಕೊಳ್ಳುವುದು. ತಸ್ಮಾಲ್ ಲಿಂಗಮಿತಿ ಖ್ಯಾತಂ ಸತ್ತಾನಂದ ಚಿದಾತ್ಮಕಂ ಬೃಹತ್ವಾದ್ ಬ್ರಹ್ಮಣತ್ವಾಚ್ಚ ಬ್ರಹ್ಮಶಬ್ದಾಭಿಧೇಯಕಂ. ಆದ್ದರಿಂದ ಸಚ್ಚಿದಾನಂದ ಸ್ವರೂಪವಾದ ಆ ಪರತತ್ವವು ಲಿಂಗವೆಂಬುದಾಗಿ ಖ್ಯಾತಿಯನ್ನು ಪಡೆಯಿತು. ಇದನ್ನೇ ವೇದಾಂತದಲ್ಲಿ ಬ್ರಹ್ಮ ಅಂತ ಕರೀತಾರೆ, ಪುರಾಣಗಳಲ್ಲಿ ಕೃಷ್ಣ ಅಂತ ಕರೀತಾರೆ. ವೀರಶೈವ ಧರ್ಮದಲ್ಲಿ ಇಲ್ಲಿ ಸಿದ್ಧಾಂತ ಲಿಂಗ ಅಂತ ಕರೆದಿದ್ದಾರೆ. ಸೇಮ್ ಅದೇ ಅರ್ಥ ಎಲ್ಲ. ಇದು ವಿಶ್ವಕ್ಕಿಂತಲೂ ಬೃಹದಾಗಿರೋದರಿಂದ ಮತ್ತು ವಿಶ್ವಕ್ಕೆ ಮಹಾಪೋಷಕವಾಗಿರೋದ್ರಿಂದ ಇದಕ್ಕೆ ಬ್ರಹ್ಮ ಶಬ್ದಕ್ಕೆ ಈ ಬೃಹತ್ತಾದ್ದು ಅಂತ. ಇದು ಏನು ವಿಶ್ವವನ್ನು ನೋಡ್ತೀವಲ್ಲ ಇದಕ್ಕಿಂತಲೂ ದೊಡ್ಡದು, ಇದನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸಹಿತ ಆ ಸಾಕ್ಷಾತ್ಕಾರ ಹೊಂದಿದಾಗ ಗೊತ್ತಾಗತ್ತೆ. ಏನು ಕೃಷ್ಣನ ಬಾಯಲ್ಲಿ ಅವ್ರ ತಾಯಿ ಯಶೋದೆ ಎಲ್ಲ ಬ್ರಹ್ಮಾಂಡ ದರ್ಶನ ಆಯಿತು. ಅದೇ ಥರ ನಮಗೂ ಆತ್ಮಸಾಕ್ಷಾತ್ಕಾರ ಎಲ್ಲ ಇಡೀ ವಿಶ್ವವೇ ನಮ್ಮಲ್ಲಿರೋದು ನಮ್ಗೆ ಗೊತ್ತಾಗುತ್ತೆ. ಅದು ಸತ್ಯಸ್ಯ ಸತ್ಯ. ಇದು ಚಿದಾಕಾಶ ಅಂತ ಕರೀತಾರೆ. ಈ ಚಿದಾಕಾಶ ಈ ಹೊರಗಿನ ಆಕಾಶಕ್ಕಿಂತಲೂ ದೊಡ್ಡದಂತೆ, ಅದೇ ಪರಮಾತ್ಮ ಅಂತ. ಆಧಾರೇ ಹೃದಯೇ ವಾಪಿ ಭ್ರೂಮ, ಅದಕ್ಕೆ ಬ್ರಹ್ಮ ಬೃಹತ್ತಾದ್ದು ಬ್ರಹ್ಮ ಅಂತ ಕರೀತಾರೆ. ಅದನ್ನೇ ಪರಂಲಿಂಗ, ಪರಲಿಂಗ, ಪರಶಿವಲಿಂಗ ಅಂತ ಇಲ್ಲಿ. ಆಧಾರೇ ಹೃದಯೇ ವಾಪಿ ಭ್ರೂಮದ್ದೇವ ನಿರಂತರಂ ಜ್ಯೋತಿರ್ಲಿಂಗಾನುಸಂಧಾನಂ ಆಂತರಂ ಲಿಂಗಧಾರಣಂ. ಇದು ಮೂರು ಏನು ಷಟ್ಚಕ್ರಗಳಲ್ಲಿ, ಈ ಮೂರು ಚಕ್ರಗಳಲ್ಲಿ ಈ ಅಂತರ್ಲಿಂಗವು ಗೋಚರ ಆಗ್ತದೆ. ಅದು ಯಾವ ರೀತಿಯಲ್ಲಿ ಆಗ್ತದೆ? ಮೂಲಾಧಾರ, ಹೃದಯ ಮತ್ತು ಭ್ರೂಮಧ್ಯ. ಏನು ಈ ಏನು ಮಲ ವಿಸರ್ಜನಾಂಗ ಮತ್ತು ಈ ಜನನೇಂದ್ರಿಯದ ಮಧ್ಯದಲ್ಲಿರ್ತಕ್ಕಂಥ ಮೂಲ ಚಕ್ರ ಕೆಳಗಿಂದ ಅದು ಮೂಲಾಧಾರ, ಹೃದಯದಲ್ಲಿರ್ತಕ್ಕಂಥ ಅನಾಹತ ಚಕ್ರ ಹೃದಯದಲ್ಲಿ ಮತ್ತು ಭ್ರೂಮಧ್ಯದಲ್ಲಿರ್ತಕ್ಕಂಥ ಆಜ್ಞಾ ಚಕ್ರ, ಈ ಮೂರು ಚಕ್ರದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರಕಟ ಆಗತ್ತೆ ಸಾಧಕರಿಗೆ. ಅದು ಯಾಕೆ ಎಲ್ಲರಿಗೂ ಕಾಣಲ್ಲ ಅಂದರೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು ತಮೋಗುಣ, ರಜೋಗುಣ ಇವುಗಳ ಒಂದು ಮಿಶ್ರಣದಿಂದ ಮನಸ್ಸು ಅಪರಿಶುದ್ಧವಾಗಿರುತ್ತೆ. ಕತ್ತಲು ಥರ ಇರುತ್ತೆ ನೋಡಿ ನಮಗೆ. ಆ ಒಂದು ಕತ್ತಲಿನಲ್ಲಿ ಇರ್ತಕ್ಕಂಥ ಅಪರಿಶುದ್ಧತೆಯಿಂದ, ಅಜ್ಞಾನದಿಂದ ನಮ್ಗೆ ಆ ಜ್ಯೋತಿಯ ಬೆಳಕು ಕಾಣೋದಿಲ್ಲ. ಯಾವ ಮನಸ್ಸು ಪರಿಶುದ್ಧ ಆದಾಗ ಅದು ಗೋಚರ ಆಗುತ್ತೆ ಯೋಗಿಗಳಿಗೆ. ಆ ಸಾಧನೆಯಿಂದ ಮನಸ್ಸನ್ನು ಸ್ವಚ್ಛ ಮಾಡಿರ್ತಾರಲ್ವ. ಇವಾಗ ಒಂದು ಹಳೆಯ ಕಾಲದಲ್ಲಿ ಚಿಮಣಿ ದೀಪ, ಸೀಮೆಎಣ್ಣೆ ದೀಪ ಇಟ್ಟಿರ್ತಿದ್ರು ಅಡುಗೆ ಮನೆಗಳಲ್ಲೆಲ್ಲ. ಅದು ಹೊಗೆ ಬಿಟ್ಟು ಅದೆಲ್ಲ ಸ್ವಲ್ಪ ಹೊತ್ತಿಗೆಲ್ಲ ಕಪ್ಪಾಗಿಬಿಡೋದು. ಪ್ರತಿ ದಿವಸ ಲಾಟಿನ ಉಚ್ತಾ ಇದ್ರು, ಏನು ಬೂದಿ ಹಾಕಿ ಎಲ್ಲ ಚೆನ್ನಾಗಿ ಸ್ವಚ್ಛವಾಗಿದ್ದಾಗ ಅದು ಬೆಳಕು ಕಾಣುತ್ತೆ. ಬೂದಿ ಎಲ್ಲ ಹತ್ಕೊಂಡ್ಬಿಟ್ರೆ ಕಾಣಲ್ಲ. ಹಾಗೆ ನಮ್ಮ ಮನಸ್ಸು ಆ ಕಪ್ಪಾದಾಗೆ ಕೊಳೆ ಇರೋದ್ರಿಂದ ಅವು ನಮಗೆ ಆ ಬೆಳಕು ಕಾಣೋದಿಲ್ಲ. ಅದನ್ನು ಯೋಗ ಸಾಧನೆಯಿಂದ ಸ್ವಚ್ಛಗೊಳಿಸಿದಾಗ ನಮಗೆ ಈ ಮೂರು ಸ್ಥಾನಗಳಲ್ಲಿ ನಮಗೆ ಅಂತರ್ಲಿಂಗದ ಜ್ಯೋತಿರ್ಲಿಂಗದ ದರ್ಶನ ಆಗುತ್ತೆ.
ಆಮೇಲೆ ಯಾವ ಕಲರ್ನಲ್ಲಿ ಕಾಣುತ್ತೆ ಅಂತೇಳಿ ಹೇಳಿದರೆ, ಯಾವ್ಯಾವ ಬಣ್ಣದಲ್ಲಿ ಆ ಜ್ಯೋತಿರ್ಲಿಂಗದ ನಮಗೆ ಅನುಭವ ಆಗುತ್ತೆ, ದರ್ಶನ ಆಗುತ್ತೆ ಅಂತ. ಆಧಾರೆ ಕನಕಪ್ರಖ್ಯಂ, ಆಧಾರ ಅಂದರೆ ಮೂಲಾಧಾರದಲ್ಲಿ ಅದು ಸುವರ್ಣ ಬಂಗಾರದ ಬಣ್ಣದ ಇರ್ತದೆ ಲಿಂಗ. ನಂತರ ಹೃದಯ ವಿದ್ರುಮ ಪ್ರಭಂ, ಹವಳದ ಹೃದಯದಲ್ಲಿ ಅನಾಥ ಚಕ್ರದಲ್ಲಿ ದರ್ಶನ ಮಾಡಿದಾಗ ಹವಳದ ಕಾಂತಿಯನ್ನು ಹೊಂದಿರತಕ್ಕಂಥದ್ದು ಜ್ಯೋತಿರ್ಲಿಂಗದ ದರ್ಶನ ಆಗುತ್ತಂತೆ. ಭ್ರೂಮಧ್ಯೆ ಸ್ಫಟಿಕಚ್ಛಾಯಂ, ಇಲ್ಲಿ ಆ ಸ್ಫಟಿಕದ ಬೆಳಕಿಂತ ಫಳಫಳ ಹೊಳಿತಕ್ಕಂಥ ಬೆಳಕಿನ ಒಂದು ರೂಪದಲ್ಲಿ ನಮಗೆ ಅಂತರ್ಲಿಂಗದ ದರ್ಶನ ಆಗುತ್ತೆ. ಇದೇ ಥರ ಲಿಂಗದ ರೂಪದಲ್ಲಿ ಇರುತ್ತಂತಲ್ಲ, ಅದು ಬೆಳಕಿನ ಅನುಭವವೇ ಬೇರೆ. ಹೊರಗಡೆ ಈ ಬಾಹ್ಯ ಲಿಂಗ ಇರುತ್ತಲ್ಲ, ಅದೇ ಆಕಾರದಲ್ಲಿರಲ್ಲ ಆ ಬೆಳಕು, ಆ ಬೆಳಕಿನ ಅನುಭವವೇ ಬೇರೆ ಅದು. ಲಿಂಗಂ ಯೋಗಿ ವಿಭಾಯೇತ್, ಮತ್ತಿದು ಸಾಧಕರಿಗೆ ಸಿದ್ಧಿ ಹೊಂದಿದ ಮೇಲೆ ಕಾಣುತ್ತೆ. ಪ್ರಾಥಮಿಕ ಹಂತದಲ್ಲಿರತಕ್ಕಂಥವ್ರು ನಾವು ಈ 3 ಕೇಂದ್ರದಲ್ಲಿ ಭಾವಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ಉದಾಹರಣೆ, ನಾವು ಅದನ್ನು ಮುಟ್ಟಬೇಕಾದ್ರೆ ನಾವು ಈ ಥರ ಇರುತ್ತೆ ಅಂಥೇಳಿ ನೀವು ಭಾವಿಸ್ಕೊಳ್ಳಿ, ಭಾವನೆಯಿಂದ ನೀವು ಶುರು ಮಾಡಿ. ಇವಾಗ ಈ ಸನ್ಯಾಸದಲ್ಲಿ ವಿದ್ವತ್ ಸನ್ಯಾಸ ಮತ್ತು ವಿವಿಧಿಶಾ ಸನ್ಯಾಸ ಅಂತ ಇವಾಗ ಕೆಲವರು ಮಹಾತ್ಮರು ಸಾಕ್ಷಾತ್ಕಾರಗೊಂಡವರು ಕಾವಿ ಬಟ್ಟೆ ಹಾಕ್ಕೊಂತಾರೆ, ನಾವೆಲ್ಲ ಕಾವಿ ಬಟ್ಟೆ ಹಾಕ್ಕೊಂಡಿವಿ. ನನಗೆ ಈ ರಾಮಕೃಷ್ಣ ಆಶ್ರಮ ಸೇರಿದ ಮೇಲೆ ಗೊತ್ತಾಯಿತು, ಸಾಕ್ಷಾತ್ಕಾರಗೊಂಡು ಕಾವಿ ಬಟ್ಟೆ ಹಾಕ್ಕೊಂಡ್ರು ಅವರು ನಿಜವಾದ ಸಂತರು ಮಹಾತ್ಮರು. ಮತ್ತು ನಾವು ಕಾವಿ ಬಟ್ಟೆ ಹಾಕ್ಕೊಂಡಿವಲ್ಲ, ನಾವು ಅದನ್ನು ಮುಟ್ಟಬೇಕಂತ, ಆ ಗುರಿಯನ್ನು ಮುಟ್ಟಬೇಕಂತೇಳಿ ಇದಕ್ಕೆ ವಿದ್ವತ್ ಸನ್ಯಾಸ ಅಂತ, ಅಲ್ಲ ವಿವಿಧಿಶಾ ಸನ್ಯಾಸ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ. ಅದು ವಿದ್ವತ್ ಸನ್ಯಾಸ ಅಂದರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ನಂತರ ಅವರು ಆ ಒಂದು ಸನ್ಯಾಸ ಒಂದು ಜೀವನ ನಡೆಸ್ತಿರ್ತಾರೆ, ಅದಕ್ಕೆ ಹಾಕ್ಕೊಳ್ತಾರೆ. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ, ಕೆಲವು ಹೂವು ಬಿಟ್ಟು ಫಲ ಬಿಟ್ಟು ನಂತರ ಹೂವು ಬಿಡ್ತಾವಂತ, ಕೆಲವು ಹೂವು ಬಿಟ್ಟು ನಂತರ ಫಲ ಬಿಡ್ತಾವಂತ ಬಳ್ಳಿಗಳು ಈ ಥರ. ಹಾಗೆ ಫಲ ಬಿಡೋದಂದ್ರೆ ಮೊದಲು ಸಾಕ್ಷಾತ್ಕಾರಗೊಂಡು ನಂತರ ಅವರು ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಕೆಲವರು ಕಾವಿ ಬಟ್ಟೆ ಹಾಕ್ಕೊಂಡು ಅದು ಹೂವು ಬಿಟ್ಟು ನಂತರ ಫಲ ಬಿಡೋದು ಅಂತೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದೇ ಥರ ಇಲ್ಲಿ ಸಾಧಕ ನಾವು ಅದನ್ನು ಆ ಥರ ಭಾವಿಸ್ಕೊಂಡು ಶುರು ಮಾಡಬೇಕು. ಆ ದರ್ಶನ ಆಗದಿದ್ರೂ ಸಹಿತ ನಮ್ಮ ಮನಸ್ಸು ಅಪರಿಶುದ್ಧವಾದಾಗ, ಅಜ್ಞಾನದಿಂದಿರುವಾಗ ಇವೆಲ್ಲ ಗೋಚರ ಆಗಲ್ಲ. ಯಾರು ಸಾಧಕರಿದ್ದೀರೋ ನೀವು ಮೂಲ ಅಂತರ್ಲಿಂಗ ಜ್ಯೋತಿಯನ್ನು ಈ ಥರ ಮೂಲಾಧಾರದಲ್ಲಿ ಸ್ವರ್ಣ ಬಣ್ಣದ್ದು, ಬಂಗಾರದ ಬಣ್ಣದ್ದು, ಅನಾಹತದಲ್ಲಿ ಅವಳದ ಬಣ್ಣದ್ದು ಲಿಂಗವನ್ನು ನೀವು ಭಾವಿಸ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ ಈ ಶ್ಲೋಕ. ಲಿಂಗಂ ಯೋಗಿ ವಿಭಾವಯೇತ್ ಅಂದರೆ ನೀವು ಭಾವಿಸ್ಕೊಂಡು ಸಾಧನೆಯನ್ನು ಪ್ರಾರಂಭ ಮಾಡಿ. ನಿರುಪಾಧಿಕಂ ಆಖ್ಯಾತಂ ಲಿಂಗಸ್ಯಾಂತರಧಾರಣಂ ವಿಶಿಷ್ಟಂ ಕೋಟಿಗುಣಿತಂ ಬಾಹ್ಯಲಿಂಗಸ್ಯ ಧಾರಣಾತ್. ಇಲ್ಲಿ ನೋಡಿ, ವೀರಶೈವರಿಗೆ ಬೇರೆಯವರಿಗೂ ಒಂದೇ ಒಂದು ಕಾಮನ್ ಇಲ್ಲಿ ಏನಂದರೆ, ಅಂತರಂಗದಲ್ಲಿಯ ಈ ಅಂತರ್ಲಿಂಗ ಧಾರಣೆ ಇದೆಯಲ್ಲ, ನಾವೇನು ಜ್ಯೋತಿ ರೂಪದಲ್ಲಿ ನೋಡ್ತೀವಲ್ಲ, ಇದು ಬಾಹ್ಯಲಿಂಗದಕ್ಕಿಂತಲೂ ಕೋಟಿ ಪಟ್ಟು ಮಿಗಿಲಾದದ್ದು. ಎಲ್ಲದರಲ್ಲೂ ನಮ್ಮ ಶಕ್ತಿಯನ್ನು ಕೊಡ್ತಕ್ಕಂಥಲ್ಲೂ ಆನಂದವನ್ನು ಕೊಡ್ತಕ್ಕಂಥಲ್ಲೂ ಕೋಟಿ ಪಟ್ಟೇನು ಅನಂತ ಪಟ್ಟು ಮಿಗಿಲಾದದ್ದು. ಇಲ್ಲಿ ಹೊರಗಡೆ ಬೇರೆಯವರೆಲ್ಲ ವೀರಶೈವರಲ್ಲದವರು ಧ್ಯಾನದಲ್ಲಿ ಜಪದಲ್ಲಿ ಅದನ್ನೇ ಕಾಣ್ತಾರೆ. ಮತ್ತು ನಾವು ಯಾರು ವೀರಶೈವರಾಗಿದ್ದಾರೆ ಅವರು ಸಹಿತ ಇದನ್ನೇ ಕಾಣ್ತಾರೆ. ಇಲ್ಲಿ ವ್ಯತ್ಯಾಸ ಇಲ್ಲ. ಬಹಿರ್ಲಿಂಗ ಧಾರಣೆ ಇದೊಂದು ಸಾಧನೆಗೆ, ಅಂತರ್ಲಿಂಗವನ್ನು ಕಂಡುಕೊಳ್ಳೋದಕ್ಕೆ ಇದೊಂದು ಅವಲಂಬನೆ, ಇದೊಂದು ಆಧಾರ ಅಷ್ಟೇ. ಆದರೆ ಇದೊಂದು ವಿಶಿಷ್ಟವಾದ ಜ್ಞಾನ. ಅದು ಲಿಂಗ ವಿಜ್ಞಾನ, ಲಿಂಗ ಪೂಜಾ ವಿಜ್ಞಾನ ಅಂತೇಳಿದೆ. ಅದೊಂದು ಸೈನ್ಸ್. ಇದು ಬಹಿರಂಗದಲ್ಲೇ ಒಂದು ಇದು ಸಲಕರಣೆ ಇದ್ದಂಗಿದೆ ಅಷ್ಟೇ. ಆದರೆ ಇದು ಮಾಡಬೇಕು, ಇದರಿಂದ ಅದನ್ನು ಮುಟ್ಟಕ್ಕಿರೋದು. ಬೇರೆಯವರೆಲ್ಲ ಡೈರೆಕ್ಟ್ ನೇರವಾಗಿ ಕಣ್ಮುಚ್ಚು ತಮ್ಮ ಉಪಾಸನೆಯನ್ನು ಮಾಡ್ತಾರೆ. ಇದು ಸೇಮ್. ಬೇರೆಯವರು ಮಾಡೋ ಉಪಾಸನೆಗೂ ಅಂತರ್ಲಿಂಗ ಧಾರಣೆಯಲ್ಲಿ ವೀರಶೈವರು ಮಾಡತಕ್ಕಂಥ ಉಪಾಸನೆ ಏನು ವ್ಯತ್ಯಾಸ ಇಲ್ಲ. ಇದು ಬಾಹ್ಯಲಿಂಗ ಧಾರಣೆ, ಬಾಹ್ಯಲಿಂಗ ಪೂಜೆಗಿಂತಲೂ ಅಂತರ್ಲಿಂಗ ಪೂಜೆ, ಅಂತರ್ಲಿಂಗದ ಧ್ಯಾನ ಇದೆಯಲ್ಲ, ಅನಂತ ಪಟ್ಟು ಮಿಗಿಲಾದದ್ದು. ಅದು ಬಹಳ ಮುಖ್ಯ. ಅದನ್ನು ಹೊಂದೋದಕ್ಕೆ ಇದು ಇರೋದು. ಏ ಧಾರಯಂತಿ ಹೃದಯೇ ಲಿಂಗಂ ಚಿದ್ರೂಪಮೈಶ್ವರಂ ನ ತೇಷಾಂ ಪುನರಾವೃತ್ತಿ ಘೋರ ಸಂಸಾರ ಮಂಡಲೆ. ಯಾರು ತನ್ನ ಹೃದಯದಲ್ಲಿ ಚಿದ್ರೂಪವಾದ ಈ ಬೆಳಕು ಮತ್ತು ಜ್ಞಾನರೂಪವಾಗಿರ್ತಕ್ಕಂಥ ಈಶ್ವರ ಸಂಬಂಧಿಯಾದ ಲಿಂಗವನ್ನು ಧರಿಸುತ್ತಾರೆ, ಅಂದರೆ ಆತ್ಮದರ್ಶನವನ್ನು ಮಾಡಿರುತ್ತಾರೋ ಅವರಿಗೆ ಈ ಘೋರ ಸಂಸಾರ ಮಂಡಲದಲ್ಲಿ ಪುನರಾವೃತ್ತಿ, ಪುನರ್ಜನ್ಮ ಇರುವುದಿಲ್ಲ. ಯಾರೇ ಆಗಲಿ, ವೀರಶೈವರಾಗಲಿ ಬೇರೆ ಧರ್ಮದ ಯಾರೇ ಆಗಲಿ, ಯಾರಿಗೆ ಆತ್ಮ ಜಾಗೃತಿ ಆಗಿದೆಯೋ, ಆತ್ಮನನ್ನು ದರ್ಶನ ಮಾಡ್ಕೊಂಡಿದ್ದಾರೆ ಹೃದಯದಲ್ಲಿ, ಅಂಥವರಿಗೆ ಮತ್ತೆ ಪುನಃ ಸಂಸಾರ, ಹುಟ್ಟು ಸಾವು, ಈ ದುಃಖದಿಂದ ಬಿಡುಗಡೆ. ಮತ್ತೆ ಅವನು ಹುಟ್ಟೋದಿಲ್ಲ, ಸದಾ ಪರಮಾತ್ಮನಾಗಿಬಿಡ್ತಾನೆ, ಪರಮಾತ್ಮನಲ್ಲಿ ಒಂದಾಗಿರ್ತಾನೆ ಅಂತ. ಅಂತರ್ಲಿಂಗಾನುಸಂಧಾನಂ ಆತ್ಮವಿದ್ಯಾ ಪರಿಶ್ರಮ ಗುರು ಉಪಾಸನಾ ಶಕ್ತಿಶ್ಚ ಕಾರಣಂ ಮೋಕ್ಷ ಸಂಪದಾಂ. ಗುರು ಸೇವೆಯನ್ನು ಮಾಡುವ ಶಕ್ತಿಯು, ಆತ್ಮವಿದ್ಯೆಯ ಪರಿಶ್ರಮವು, ಶ್ರವಣ ಮನನ ನಿಧಿಧ್ಯಾಸನಗಳು ಮತ್ತು ಅಂತರ್ಲಿಂಗಾನುಸಂಧಾನ, ಇವು 3 ಮೋಕ್ಷ ಸಂಪತ್ತನ್ನು ಪಡೆಯುವ ಕಾರಣಗಳು, ಸಾಧನಗಳು. ಇಲ್ಲಿ ಹೇಳಿದ್ದಾರೆ 3.
ಅಂತರ್ಲಿಂಗಾನುಸಂಧಾನ ಮತ್ತು ಇವುಗಳನ್ನ ಈ ಸ್ವಾಧ್ಯಾಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತು ಗುರು ಸೇವೆ, ಇವು 3 ಮೋಕ್ಷಕ್ಕೆ ಸಾಧನಗಳು ಅಂತೇಳಿ ಹೇಳಿರ್ತಕ್ಕಂಥ. ಗುರುವನ್ನು ಸೇವೆ ಮಾಡ್ತಕ್ಕಂಥದ್ದು, ಆತ್ಮನನ್ನು ಚಿಂತಿಸ್ತಕ್ಕಂಥದ್ದು ಮತ್ತು ಶಾಸ್ತ್ರಗಳನ್ನು ಅಧ್ಯಯನ. ಮೊದಲು ಶಾಸ್ತ್ರಾಧ್ಯಯನ, ಅವನ ಗುರು ಸೇವೆ, ಶಾಸ್ತ್ರಾಧ್ಯಯನ. ಗುರುವಿನ ಮುಖೇನ ಕಲ್ತಂಥದ್ದು ಶಾಸ್ತ್ರ, ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡು ಮೊದಲು ಗುರು ಸೇವೆ, ಶಾಸ್ತ್ರಾಧ್ಯಯನ, ಅಂತರ್ಲಿಂಗಾನುಸಂಧಾನ, ಇವು 3 ಮೋಕ್ಷಕ್ಕೆ ಸಂಪತ್ತುಗಳು, ಸಾಧನಗಳು ಅಂತೇಳಿ ಹೇಳ್ತೀವಿ ಈ ಶ್ಲೋಕ. ವೈರಾಗ್ಯ ಜ್ಞಾನಯುಕ್ತಾನಾಂ ಯೋಗಿನಾಂ ಸ್ಥಿರಚೇತಸಾಂ ಅಂತರ್ಲಿಂಗಾನುಸಂಧಾನೇ ರುಚಿ ಬಾಹ್ಯೇ ನ ಜಾಯತೆ. ವೈರಾಗ್ಯ ಮತ್ತು ಜ್ಞಾನದಿಂದ ಕೂಡಿದ ಸ್ಥಿರಚಿತ್ತವುಳ್ಳ ಯೋಗ ಸಾಧಕರಿಗೆ ಅಂತರ್ಲಿಂಗಾನುಸಂಧಾನದಲ್ಲಿಯೇ ಅಭಿರುಚಿ ಉಂಟಾಗುವುದು, ಬಾಹ್ಯಲಿಂಗಕ್ಕೆ ಅಭಿರುಚಿ ಉಂಟಾಗುವುದಿಲ್ಲ. ಒಂದು ಸಲ ಒಳಗಡೆ ಏನಾದರೂ ನಮಗೆ ದರ್ಶನ ಆಯಿತು, ಅದು ನಮಗೆ ಸಿಕ್ತು ಆನಂದ ಅಂದರೆ ಹೊರಗಡೆ ಪೂಜೆ ಎಲ್ಲ ಇಷ್ಟಪಡಲ್ಲ ಅವರು ಜಾಸ್ತಿ. ಶ್ರೀರಾಮಕೃಷ್ಣರು ಅವ್ರು ಯಾವಾಗಲೂ ಸಮಾಧಿಗೆ ಹೋಗ್ತಿದ್ರು, ಕೆಲವು ಸಲ ನೋಡ್ತಿದ್ರು ಅವ್ರು ಜಪ ಮಾಡೋಕ್ಕಾಗತ್ತೆ ಅಂತ ಯಾರನ್ನು ಜಪ ಮಲಿಸ್ಕೊಂಡು ಜಪ ಮಾಡೋಕೆ ಹಂಗೆ ಬಿದ್ದೋಗ್ಬಿಡ್ತಿತ್ತಂಗೆ. ಯಾವಾಗ ಮನಸ್ಸು ಆ ಸ್ಥಿತಿಗೆ ಹೋಯ್ತು ಅಂದರೆ ಹೊರಗಡೆ ಎಲ್ಲ ತನ್ನಷ್ಟು ತಾನೇ ನಿಂತೋಗ್ಬಿಡ್ತಾವಂತೆ. ಅವ್ರು ಹೇಳ್ತಾರೆ, ಈ ಸಂಧ್ಯಾವಂದನ, ಈ ಓಂಕಾರ, ಈ ಸಂಧ್ಯಾವಂದನ ಹಲವಾರು ಮಂತ್ರಗಳಿರ್ತವೆ. ನಂತರ ಗಾಯತ್ರಿ ಮಂತ್ರ ಒಂದೇ ಅದರದ್ದು ಒಂದು ಮೂಲಾರ್ಥ. ಗಾಯತ್ರಿ ಮಂತ್ರ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮೈ ಧಿಯೋ ಯೋನ ಪ್ರಚೋತ್, ಅದರಲ್ಲಿ ಲಯವಂತತೆ. ಗಾಯತ್ರಿ ಓಂಕಾರದಲ್ಲಿ ಬರೀ ಓಂಕಾರ ಉಚ್ಚಾರಣೆ ಮಾಡೋದ್ರಿಂದ ಅವನ ಮನಸ್ಸು ಭಗವಂತನ ಲೀನ ಆಗಿಬಿಟ್ರೆ ಅಲ್ಲಿಗೆ ಸಾಕಾಗತ್ತಂತೆ. ಹಾಗೆ ಒಂದಕ್ಕೊಂದು ಕಮ್ಮಿ ಆಗ್ತಾ ಹೋಗ್ತವೆ, ಅವನ ಮನಸ್ಸು ಮುಂದುವರೆದಾರ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಯಾವಾಗ ಭಗವಂತನ ನಾಮ ಕೇಳಿದ ತಕ್ಷಣ ಯಾರ ಕಣ್ಣಲ್ಲಿ ಪ್ರೇಮಾಶ್ರು ಸುರಿತದೋ ಅವನಿಗೆ ಇನ್ನು ಸಂಧ್ಯಾವಂದನಾದಿಗಳ ಅವಶ್ಯಕತೆ ಇಲ್ಲ ಅಂತ. ಯಾರು ಮನಸ್ಸು ಸಂಪೂರ್ಣ ಭಗವಂತನಲ್ಲಿ ಲೀನವಾಗಿಬಿಟ್ರೆ ಅವನ ಹೊರಗಡೆ ಬಾಹ್ಯ ಕ್ರಿಯೆಗಳೆಲ್ಲ ನಿಂತೋಗ್ಬಿಡ್ತಾವಂತ. ಅವನು ಸದಾ ಆನಂದದಲ್ಲಿ ಯಾವಾಗಲೂ ಭಗವತ್ ಚಿಂತನೆಯಲ್ಲಿ ಇರ್ತಾನೆ. ಅವನ ಆ ಒಂದು ಸ್ಥಿತಿಯನ್ನು ಪಡೆಯೋದಕ್ಕೆ ಇವೆಲ್ಲ ಯಾರು ಇನ್ನೂ ಮುಟ್ಟಿಲ್ವೋ ಅವರಿಗೆಲ್ಲ ಇವನ್ನೆಲ್ಲ ಕ್ರಮವಾಗಿ ಮಾಡ್ಕೊತ ಹೋಗ್ಬೇಕು, ನೀ ತಪ್ಪದೇ ಮಾಡ್ಬೇಕು. ಯಾರು ಏನು ಸಂಧ್ಯಾವಂದನೆ ಮಾಡ್ತಾರೆ, ನಿತ್ಯ ಕರ್ಮ ಅಂತ ಕರೀತಾರೆ. ವೀರಶೈವರಿಗೆ ಲಿಂಗ ಪೂಜೆ ನಿತ್ಯ ಕರ್ಮ, ಇದು ಬಿಡಬಾರ್ದು. ಇದು ಬಿಟ್ಟರೆ ತೊಂದರೆ ಆಗತ್ತೆ, ಬಿಡದಿದ್ದರೆ ಚೆನ್ನಾಗಿರ್ತೀವಿ ಅಂತೇಳಿ ಹೇಳ್ತಾರೆ, ಮುಂದೆ ಬರುತ್ತದೆ. ಇದನ್ನು ಮತ್ತು ಈ ಲಿಂಗವನ್ನು ಯಾರ್ಯಾರು ಪೂಜೆ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಹೇಳ್ತಾರೆ. ಒಂದು ಸಲ ಈ ಅಂತರ್ಲಿಂಗದ ಅನುಸಂಧಾನದಲ್ಲಿ ಆನಂದ ಸಿಕ್ಕರೆ ಬಹಿರ್ಭಂಗದ ಈ ಕ್ರಿಯೆಗಳೆಲ್ಲ ತಾನಷ್ಟು ತಾನೇ ನಿಂತೋಗ್ಬಿಡ್ತಾವೆ, ಅವರಲ್ಲಿ ಜಾಸ್ತಿ ಇಷ್ಟ ಇರಲ್ಲಂತೆ. ಹಂಗಂತೇಳಿ ಮಹಾತ್ಮರು ಬಿಡಲ್ಲ, ಲಿಂಗ ಪೂಜೆಯನ್ನು ಮಾಡ್ತಾರೆ. ಯಾಕಂದರೆ ಸಾಧು ಸಂತರಿಗೆ ಜಗದ್ಗುರುಗಳು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಅಂದರೆ ಅವರು ಲೋಕ ಶಿಕ್ಷಣ ಕಾರ್ಯ ಇರುತ್ತೆ. ತಾವೊಂದೇ ಆಚರಣೆ ಮಾಡಿ ಆನಂದ ಪಡೋದಲ್ಲದೆ ಇತರರಿಗೂ ಮಾರ್ಗದರ್ಶಕರಾಗಿರ್ತಾರೆ. ಎಲ್ಲ ಯಾರು ಶ್ರೇಷ್ಠರೋ ಯಾರು ಅಂಥವ್ರನ್ನ ಲೋಕದ ಜನಗಳು ಅವ್ರನ್ನ ಅನುಸರಿಸ್ತಾರೆ, ಭಗವದ್ಗೀತೆಯಲ್ಲಿ ಹೇಳ್ತೈತೆ. ಆದ್ದರಿಂದ ಲೋಕ ಶಿಕ್ಷಣಕ್ಕೋಸ್ಕರ, ಇತರರ ಮಾರ್ಗದರ್ಶನಕ್ಕೋಸ್ಕರ ಅವರು ಬಹಿರಂಗವಾದ ಪೂಜೆಯನ್ನು ಬಿಡೋದಿಲ್ಲ ಅಂತ. ಅದನ್ನೇ ಸಿದ್ಧಗಂಗಾ ಶ್ರೀಗಳು ಕೊನೆಯವರೆಗೂ ಮಾಡಿದ್ರು. ಅವರು ಆನಂದದಿಂದ ಇದ್ದರು, ಅದನ್ನು ಹೊಂದಿದ್ರೂ ಸಹಿತ ಅವ್ರ ಲಿಂಗ ಪೂಜೆ ಬಿಡಲಿಲ್ಲ. ಅದು ಇತರರಿಗೆ ಮಾದರಿಯಾಗಿರುತ್ತೆ, ಅದನ್ನು ನೋಡಿ ಜನಗಳು ಅನುಸರಿಸ್ತಾರೆ ಅಂಥೇಳಿ. ಅದು ಇಲ್ಲದ್ರೆ ಯಾರು ಎಲ್ಲರೂ ಅಂತರ್ಲಿಂಗ ಧಾರಣೆಯನ್ನು ಮಾಡಿರಲ್ಲ, ಆತ್ಮನ ಸ್ಥಿತಿಯನ್ನು ಮುಟ್ಟಿರಲ್ಲ, ಅಂಥವ್ರಿಗೆ ಮಾರ್ಗದರ್ಶನವಾಗಿ ಇದನ್ನು ಬಹಿರಂಗದಲ್ಲೂ ಸಹಿತ ಅವ್ರು ಮಾಡ್ತಾನೆ ಇರ್ತಾರೆ. ಆದರೆ ಅವ್ರಿಗೂ ಬೇಕಾಗಿರಲ್ಲ, ಆದರೂ ಅವ್ರು ಬಿಡಲ್ಲ. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ವಾಸವಾದ್ಯಶ್ಚ ಲೋಕಪ ಮುನಯ ಸಿದ್ಧಗಂಧರ್ವಾ ದಾನವ ಮಾನವಸ್ತುತ. ಈ ಲಿಂಗ ಅಂತರ್ಲಿಂಗ ಧಾರಣೆಯನ್ನು ಯಾರ್ಯಾರು ಜಗತ್ತಿನಲ್ಲಿರ್ತಕ್ಕಂಥ ದೇವ ದಾನವರು ಇದೆಲ್ಲ ಹೇಳಿದೆ. ಬ್ರಹ್ಮ ವಿಷ್ಣು ತ್ರಿಮೂರ್ತಿಗಳೇ ಪರಾತ್ಪರ ಪರಬ್ರಹ್ಮನ ಈ ಸೃಷ್ಟಿ ಸ್ಥಿತಿ ಕಾರ್ಯಗಳನ್ನು ಮಾಡೋದಕ್ಕೇನು ಅವರ ಶಕ್ತಿಯಿಂದ ಉತ್ಪತ್ತಿಯಾದ ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ. ವಾಸವಾದ್ಯಶ್ಚ ಲೋಕಪಾಹ, ಬ್ರಹ್ಮನು ವಿಷ್ಣುವು ರುದ್ರನು ವಾಸವಾದಿ ಇಂದ್ರಾದಿ ಲೋಕಪಾಲಕರು, ಅಷ್ಟದಿಕ್ಪಾಲಕರು ಏನು ಹೇಳ್ತೀವಲ್ಲ ನಾವೆಲ್ಲ ದೇವತೆಗಳನ್ನು. ಆಮೇಲೆ ಮುನಿಗಳು, ಸಿದ್ಧರು, ಗಂಧರ್ವರು, ಹಾಗೆಯೇ ದಾನವರು ಮತ್ತು ಮಾನವರು. ರಾಕ್ಷಸರು ಏನು ಹಿರಣ್ಯಕಶಿಪು, ರಾವಣ ಇವರೆಲ್ಲ ಶಿವಭಕ್ತರು, ಅವರೆಲ್ಲ ಶಿವನನ್ನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದವರು. ಅವರು ಸಹಿತ ಈ ಅಂತರ್ಲಿಂಗ ಧಾರಣೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ. ಸರ್ವೇ ಚ ಜ್ಞಾನಯೋಗೇನ ಸರ್ವಕಾರಣ ಕಾರಣಂ ಪಶ್ಯಂತಿ ಹೃದಯೇ ಲಿಂಗಂ ಪರಮಾನಂದ ಲಕ್ಷಣಂ. ಇವರೆಲ್ಲರೂ ಜ್ಞಾನಯೋಗದಿಂದ ಸಮಸ್ತ ಕಾರಣಗಳಿಗೆ ಕಾರಣನಾದ, ಏನು ನಾವು ಜಗತ್ತಿನಲ್ಲಿ ಏನೆಲ್ಲ ನಡೀತಿದೆ ಅದಕ್ಕೆಲ್ಲ ಮೂಲ ಕಾರಣ ಆಗಿರತಕ್ಕಂಥ ಪರಮಾತ್ಮನ ಪರಮಾನಂದ ಲಕ್ಷಣವುಳ್ಳ ಸ್ವರೂಪವಾದ ಲಿಂಗವನ್ನು ತಮ್ಮ ಹೃದಯದಲ್ಲಿಯೇ ಕಾಣುತ್ತಾರೆ. ಇಲ್ಲಿ ವೀರಶೈವದಲ್ಲಿ ಲಿಂಗ ಅಂತ ಹೇಳ್ತಾರೆ, ಬೇರೆ ಕಡೆ ಬ್ರಹ್ಮ ಆತ್ಮ ಅಂತ ಹೇಳ್ತಾರೆ. ಪುರಾಣ ವೈದಿಕ ಧರ್ಮದಲ್ಲಿ ಉಪನಿಷತ್ ಅಷ್ಟೇ ವ್ಯತ್ಯಾಸ, ಶಬ್ದ ಬೇರೆ, ಅದೆಲ್ಲ ವಸ್ತು ಒಂದೇ. ತಸ್ಮಾತ್ ಸರ್ವ ಪ್ರಯತ್ನೇನ, ಏನೆಲ್ಲ ನೋಡು ಬರೀ ನೀನಂದೆಲ್ಲಪ್ಪ
ದೇವತೆಗಳು ಏನು ಸೃಷ್ಟಿ ಸ್ಥಿತಿ ಮಾಡ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವ ದಾನವರು ಎಲ್ಲರೂ ಮಾಡಿದ್ದಾರೆ. ನಮ್ಗೆ ಉತ್ಸಾಹ ತುಂಬೋದಕ್ಕಿದು. ಅವರೆಲ್ಲ ಉತ್ಸಾಹ ನಿಜವಾಗ್ಲೂ ಸಹಿತ ಅವರೆಲ್ಲ ಮಾಡಿದರೆ ನೀನು ಸರ್ವ ಪ್ರಯತ್ನ ಮಾಡಿ ಇದನ್ನು ಬಿಡದಂಗೆ ಪೂಜೆ ಮಾಡುವಂಥ. ಸರ್ವ ಪ್ರಯತ್ನೇನ ತಸ್ಮಾತ್, ಆದ್ದರಿಂದ ಸರ್ವ ಪ್ರಯತ್ನೇನ ಶಾಂಕರಂ ಲಿಂಗಮುತ್ತಮಂ ಅಂತರ್ವಿಭಾವಯೇದ್ ವಿದ್ವಾನತೆ ವಿದ್ವಾನ ಶೇಷಕ್ಲೇಶಮುಕ್ತಯೇ. ಆದ್ದರಿಂದ ಸರ್ವ ಪ್ರಯತ್ನದಿಂದ ಉತ್ತಮವಾದ ಶಿವಲಿಂಗವನ್ನು ಜ್ಯೋತಿರ್ಲಿಂಗವನ್ನು ಜ್ಞಾನಿಯು ತನ್ನ ಸಮಸ್ತ ಕ್ಲೇಶಗಳ ಮುಕ್ತಿಗಾಗಿ ಅಂತರಂಗದಲ್ಲಿ ಭಾವಿಸಬೇಕು. ಕ್ಲೇಶಗಳಂದ್ರೆ ಏನು ಹೇಳಿದ್ವಲ್ಲ, ಅಧಿದೈವಿಕ, ಆಧ್ಯಾತ್ಮಿಕ, ಅಧಿಭೌತಿಕ, ಮನಸ್ಸು, ದೇಹ, ಭೂತ ಪ್ರೇತ ಪಿಶಾಚಿಗಳು, ಇತರ ವ್ಯಕ್ತಿ ಪ್ರಾಣಿಗಳು, ಪ್ರಕೃತಿ ವಿಕೋಪಗಳು ಮತ್ತು ಸೂಕ್ಷ್ಮವಾದ ಗ್ರಹಗತಿ, ಇವೆಲ್ಲವುಗಳಿಂದ ಬರ್ತಕ್ಕಂಥ ತೊಂದರೆಗಳಿಂದ ಮುಕ್ತ ಆಗೋಕ್ಕೆ ನೀನು ಅಂತರ್ಲಿಂಗಾನುಸಂಧಾನವನ್ನು ಮಾಡಿ ಆನಂದವನ್ನು ಪಡು ಅಂತೇಳಿ ಹೇಳ್ತಕ್ಕಂಥದ್ದು. ಇಲ್ಲಿಗೆ ಮುಂದಿನ ವಾರ ನೋಡೋಣ. ಮುಂದಿನ ವಾರ ಸ್ವಾಮಿ ಅದ್ಭುತಾನಂದರ ಜಯಂತಿ ಇದೆ. ಸಿದ್ಧಾಂತ ಶಿಖಾಮಣಿರಲ್ಲ, ಅವರ ಒಂದು ಜೀವನ ಚರಿತ್ರೆ ಇರುತ್ತೆ. ನೆಕ್ಸ್ಟ್ ಮುಂದೆ ನಾಳೆ ಭಗವದ್ಗೀತೆ ಪ್ರವಚನ ಯಥಾ ರೀತಿ ಇರುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.